ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಸಾಧನದಿಂದ ಏನಾದರೂ ಹೊಸತನವನ್ನು ನಿಮಗೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ದೊಡ್ಡ ಪೆನಲ್ ಸಾಧನದಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ, ಆಫ್ಟರ್ ಭಾಳ ದಿನಗಳ ನಂತರ, ಕೋವಿಡ್ ಸೀರೀಸ್ ನಂತರದಲ್ಲಿ ಇಷ್ಟು ದೊಡ್ಡ ಟೀಮ್ ಕೂತ್ಕೊಂಡಿರೋಂಥದ್ದು. ಎಲ್ಲರೂ KS ಆಫೀಸರ್ಸ್. ಅದು ವಿಶೇಷ. ಏನಕ್ಕೆ KS ಆಫೀಸರ್ಸ್ನ ಹೊಸ ವರ್ಷದ ಮೊದಲ ವಿಡಿಯೋದಲ್ಲಿ ಕರ್ಕೊಂಡ್ಬಂದಿದ್ದೀವಿ ಅಂತ ಅಂದರೆ, ಈಗ KS ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, 500ಕ್ಕಿಂತ ಹೆಚ್ಚು ಹುದ್ದೆಗಳು. ಅದಕ್ಕೋಸ್ಕರ ಈ ಫ್ರೆಶ್ ಬ್ಯಾಚ್ 2020ರ ಬ್ಯಾಚ್ನಲ್ಲಿ ತಹಶೀಲ್ದಾರ್ ಆದಂಥ 3 ಜನ ಘಟಾನುಘಟಿಗಳನ್ನ ನಿಮ್ಮೆದುರಿಗೆ ಕೂರಿಸಿ KS ಸೀಕ್ರೆಟ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ, ಮತ್ತು ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ರಿಲೇಟೆಡಾಗಿ ಮಾತಾಡ್ತಾ ಬರೋಣ. ವೆರಿ ಫಸ್ಟ್ ಈ ಪ್ಯಾನಲಲ್ಲಿರೋಂಥದ್ದು ಪರಶುರಾಮ್ ಸರ್ ಅವರು. ಮೂಲತಃ ದಾವಣಗೆರೆಯವರು, ಪ್ರಸ್ತುತ ಪ್ರೊಬೇಷನರಿ ಆಫೀಸರ್ ಆಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಪರಶುರಾಮ್ ಸರ್ಗೆ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಹಾಗೆಯೇ ಎರಡನೇದಾಗಿ ನಾಗೇಂದ್ರ ಕಾಳಶೆಟ್ಟಿ ಸರ್ ಅವರು, ಕಲಬುರಗಿ ಮೂಲದವರು. ಪ್ರಸ್ತುತ ಅವರು ಕೂಡ ನಮ್ಮ ಉತ್ತರ ಕನ್ನಡದಲ್ಲಿ ಪ್ರೊಬೇಷನರಿ ತಹಶೀಲ್ದಾರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಸ್ವಾಗತ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಹಾಗೆಯೇ ಇನ್ನೊಬ್ಬರು ನಮ್ಮ ಶಿವಮೊಗ್ಗದವರು, ಶಿವಮೊಗ್ಗದ ಭದ್ರಾವತಿಯವರಾದಂಥ ರಘು TN ಸರ್ ಅವರು. ಅವರು ಪ್ರಸ್ತುತ ದಾವಣಗೆರೆಯಲ್ಲಿ ಪ್ರೊಬೇಷನರಿ ತಹಶೀಲ್ದಾರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ನಾನು ನಿಮ್ಮ 3 ಜನನ ಇವತ್ತು ನಮ್ಮ ಪ್ಯಾನಲ್ಗೆ ಹೊಸ ವರ್ಷದ ಮೊದಲ ಎಪಿಸೋಡ್ಗೆ ಕರೆಸಿರೋ ಉದ್ದೇಶ ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇನು ಅಂತ ಅಂದರೆ, ಕೋಚಿಂಗಿನ ಆಚೆಗೆ ಸೆಲ್ಫ್ ಪ್ರಿಪ್ರೇಷನ್ಗೆ ಆದ್ಯತೆ ಕೊಟ್ಟು ಸ್ವಯಂ ಅಧ್ಯಯನದಿಂದ ಗೆದ್ದು ಬಂದವರು ಅನ್ನೋ ಮಾಹಿತಿ ನನಗೆ ಬೇರೆಯವ್ರು ಕೊಟ್ಟಿದ್ರು. ಹಾಗಾಗಿ ತ್ರಿಮೂರ್ತಿಗಳನ್ನ ಒಟ್ಟಿಗೆ ಒಂದೇ ಪ್ಯಾನಲ್ ಕೂರಿಸ್ಕೊಂಡಿದ್ದೀವಿ. ಪರಶುರಾಮ್ ಸರ್, ಏನು ಅನ್ಸುತ್ತೆ ನಿಮಗೆ, ಹೇಗೆ ಪ್ರಿಪೇರ್ ಆದ್ರಿ? ಸರ್, ನಾವು ಇಲ್ಲಿ ಆ್ಯಕ್ಚುಲಿ ಕೋಚಿಂಗ್ ತೊಗೊಂಡಿಲ್ಲ ಸರ್. ಎಲ್ಲೂ ತಗೊಂಡೇ ಇಲ್ಲ ಸರ್, ಕೋಚಿಂಗ್ ನಾವು ಎಲ್ಲೂ ತೊಗೊಂಡಿಲ್ಲ. ಹೇಳೋದು ಭಾಳ ಕಷ್ಟ, ಹೇಳ್ತಾ ಇದ್ದೀರಾ? ಎಸ್ ಸರ್. ಆ್ಯಂಡ್ ಐ ಡಿಂಟ್ ಟೇಕ್ ಇವನ್ ಟೆಸ್ಟ್ ಸೀರೀಸ್ ಆಲ್ಸೋ ಸರ್. ಎಲ್ಲಿ ತೊಗೊಂಡಿಲ್ಲ ಸರ್. ಇಟ್ ವಾಸ್ ಆಲ್ ಮೈ ಓನ್ ಪ್ರಿಪ್ರೇಷನ್ ಓನ್ಲಿ ಸರ್. ನಾವು ಎನಿಹೋ ರೆಗ್ಯುಲರಾಗಿ ನ್ಯೂಸ್ ಪೇಪರ್ಸ್ ಓದ್ತಿದ್ವಿ, ಮ್ಯಾಗ್ಝಿನ್ಸ್, ಕರೆಂಟ್ ಅಫೇರ್ಸ್ ಎಲ್ಲ ಓದ್ತಿದ್ವಿ ಸರ್. ಅಪಾರ್ಟ್ ಫ್ರಮ್ ದಟ್ NCERT ಬುಕ್ಸನ್ನು ಮತ್ತು NCERT ಕಂಪೈಲೇಷನ್ಸ್ ಎಲ್ಲ ಓದಿದ್ವಿ. ಅದರ್ ದೆನ್ ದಟ್ ಮತ್ತು ಆಥರ್ ಬುಕ್ಸ್ ಸರ್. ಈಗ ಲಕ್ಷ್ಮೀಕಾಂತ್ ಪೊಲಿಟ್ ಆಗಿರ್ಬೋದು, ವಿವೇಕ್ ಸಿಂಗ್ ಆಗಿರ್ಬೋದು, ಮತ್ತು ವಿಜನ್ IAS ನೋಟ್ಸ್ ಆಗಿರ್ಬೋದು ಸರ್. ಹೀಗೆ ಮತ್ತು ನನಗೆ ಗೊತ್ತಿರೋಂಗೆ ಸರ್, ಎಲ್ಲ ಗೂಗಲ್ ಅಂದರೆ KPSC ಸಿಲೆಬಸ್ ಈಸ್ ವೆರಿ ವ್ಯಾಸ್ಟ್ ಸರ್, ಮತ್ತು ಕಾಂಪ್ಲಿಕೇಟೆಡ್ ಇದೆ ಸರ್, ಮತ್ತು ಇಟ್ ಈಸ್ ವೆರಿ ಅನ್ಕ್ಲಿಯರ್ ಸರ್. ಅಂದರೆ ತುಂಬ ಇದೆ. ಕೆಲವೊಂದು ಮ್ಯಾಟರ್ಸನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ, ಆ ಥರದ್ದೆಲ್ಲ ಇದೆ. ಸೊ ಇಟ್ ವಾಸ್ ಆ್ಯಕ್ಚುಲಿ ಐ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್ ಸರ್ ವೈಲ್ ಪ್ರಿಪ್ರೇಷನ್. ಸೊ ಅದು ನಾವು ತುಂಬ ಕಷ್ಟಪಟ್ಟು ಓನ್ ನೋಟ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡಿ. ಅಲ್ಲ, ಆ ಥರ ಡಿಫಿಕಲ್ಟ್ ಅಂತಿದ್ದೀರಾ, ಸಿಲೆಬಸ್ ನೋಡ್ರೆ ಗಾಬರಿ ಆಗತ್ತೆ ಅಂತೀರಾ, ಮತ್ತು ಯಾವ ಕೋಚಿಂಗ್ ಇಲ್ಲದೆ ನೀವು ಸ್ವಂತ ಅಧ್ಯಯನಕ್ಕೆ ಕೂರೋ ರೀಸನ್ ಏನು? ಸರ್, ಆ್ಯಕ್ಚುಲಿ ಐ ಕುಡ್ ನಾಟ್ ಅಫೋರ್ಡ್ ಫಾರ್ ಟೆಸ್ಟ್ ಸೀರೀಸ್. ಫಸ್ಟ್ ಆಫ್ ಆಲ್ ನಾವು ನಮ್ಮ ರೈತರು ಸರ್, ನಾವು ಹಳ್ಳಿಯಿಂದ ಬಂದವರು. ನಮಗೆ ಇಲ್ಲಿ ಬೆಂಗಳೂರಿಗೆ ಬಂದು ಓದೋದೇ ಕಷ್ಟ ಆಗಿದೆ ಸರ್. ಹಂಗಾಗಿ ನಮಗೆ ಟೆಸ್ಟ್ ಸೀರೀಸಿಗೆಲ್ಲ ನಿಜವಾಗ್ಲೂ ಹೇಳೋಕ್ಕಂದ್ರೆ ಓನ್ಲಿ ರೀಸನ್ ವಾಸ್ ಅದು ದುಡ್ಡಿರಲಿಲ್ಲ ಟೆಸ್ಟ್ ಸೀರೀಸಿಗೆ. ಸೊ ನಾನು ನನಗೆ ಒಂದು ಒಳಗಡೆ ಇಂಟರ್ವಲ್ ಬರ್ನಿಂಗ್ ಇತ್ತು, ನಾನು ಆಗಲೇಬೇಕು ಸರ್ KS ಅಂತೇಳಿ. ಬಿಕಾಸ್ ಲಾಸ್ಟ್ 2017 ಮೇಲೆ ಸೊ ಬ್ಯಾಚಲ್ಲೇ ನಾನು ಕೂಡ ಇಂಟರ್ವ್ಯೂ ಕೊಟ್ಟಿದ್ದೆ ಸರ್. ಆ್ಯಕ್ಚುಲಿ ಆಗಿರಲಿಲ್ಲ. ಸೊ ಈ ಸರಿ ನನಗೆ ಇಟ್ ವಾಸ್ ವೆರಿ ಮಚ್ ನೀಡೆಡ್ ಸರ್. ನಾನು ಆಗಲೇಬೇಕಿತ್ತು. ಒಳಗಡೆ ಒಂದು ಇಂಟರ್ವಲ್ ಇದಿತ್ತು ಸರ್, ಆ್ಯಕ್ಚುಲಿ ಒಂದು ಛಲ ಇತ್ತು, ಮಾಡಲೇಬೇಕಂತ. ಸೊ ಹಾಗಾಗಿ ನಾನು ಟೆಸ್ಟ್ ಸೀರೀಸ್ ಬಗ್ಗೆ ನಾನು ಅಷ್ಟು ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ಆಯ್ತು, ನನಗೆ ಓಕೆ ಇಫ್ ಐ ಕಾಂಟ್ ಅಫೋರ್ಡ್ ದಟ್ಸ್ ಓಕೆ ಫೈನ್ ಅಂತೇಳಿ ನಾನು ಓನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸರ್. ಆ್ಯಕ್ಚುಲಿ ಫಿಲಿಮ್ಸಿಗೆ ಆಲ್ಮೋಸ್ಟ್ ಐ ಸ್ಕೋರ್ಡ್ ವೆಲ್ ಸರ್. ಆ್ಯಕ್ಚುಲಿ 223 ಮಾರ್ಕ್ಸ್ ಬಂದಿದೆ ಸರ್ ಔಟ್ ಆಫ್ 400. ಮೇನ್ಸಿಗೆ ಮಾತ್ರ ನಾನು ಆಲ್ಮೋಸ್ಟ್ ಸರ್, ಈಗ ಎಥಿಕ್ಸಿಗೆ ಮಾತ್ರ ಲೆಕ್ಸಿಕಾನ್ ಮತ್ತು DK ಬಾಲಾಜಿ ಬುಕ್ಕು ರೆಫರ್ ಮಾಡಿದೆ ಸರ್. ಇನ್ನು ಉಳಿದದ್ದೆಲ್ಲ ಆಲ್ಮೋಸ್ಟ್ KPSC ಸಿಲೆಬಸ್ ಎಲ್ಲಿ ಸಿಗಲ್ಲ ಸರ್. ಅದು ಎಲ್ಲ ನಾವು ಓನ್ ಪ್ರಿಪ್ರೇಷನ್ ಮಾಡಿ ನೋಟ್ಸ್ ಮಾಡ್ಕೊಂಡು ಗೂಗಲಿಗೆ ಮಾಡ್ಕೊಂಡು, ಆಮೇಲೆ ಕೆಲವೊಂದು ಆಥರ್ ಬುಕ್ಸಲ್ಲಿ ಮತ್ತು NCERT ಬುಕ್ಸಲ್ಲಿ ಈ ಥರ ತೊಗೊಂಡು ಒಂದು ಕ್ರಿಸ್ಪ್ ನೋಟ್ಸ್ ಮಾಡ್ಕೊಂಡು ನಾವು ಎಕ್ಸಾಮ್ ಬರೆದು ಪಾಸ್ ಮಾಡಿ ಸರ್. ಆ್ಯಕ್ಚುಲಿ ಆ್ಯಂಡ್ ಇನ್ನೊಂದು ಏನಂತ ಸರ್, ಈ ಸರಿ ಆ 200 ಮಾರ್ಕ್ ಇಂಟರ್ವ್ಯೂ ಇದ್ದಿದ್ದು 50 ಮಾರ್ಕ್ ಇಂಟರ್ವ್ಯೂ ಆಗಿದೆ ಸರ್. ಆ್ಯಕ್ಚುಲಿ ಸೊ ನಮಗೆ ಅದು ತುಂಬ ಹೆಲ್ಪ್ ಆಯ್ತು ಸರ್. ಮಿನಿಮಮ್ ಮಾರ್ಕ್ ಕೊಟ್ಟರು ಆಗೋಂಥ ಚಾನ್ಸ್ ತುಂಬಾ ಇತ್ತು. ಸೊ ಜಸ್ಟ್ ಐ ಗಾಟ್ ಥ್ರೂ ಇಟ್ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಈ ಸರಿ ಆಪ್ಷನಲ್ ಸಬ್ಜೆಕ್ಟ್ ಬೇರೆ ಇರಲಿಲ್ಲ ಸರ್. ಆಪ್ಷನಲ್ ಸಬ್ಜೆಕ್ಟ್ ಇದೇನಂತಂದರೆ ಇಟ್ಸ್ ಎ ಗೇಮ್ ಚೇಂಜರ್ಸ್ ಆ್ಯಕ್ಚುಲಿ. ಅದು ಅಂದರೆ ಕೆಲವೊಂದು ಇಲ್ಲಿ KPSCಯಲ್ಲಿ ಹೆಂಗಂದರೆ UPSC ಪ್ಯಾಟರ್ನಲ್ಲಿ ನಾರ್ಮಲೈಸೇಷನ್ ಇಲ್ಲ ಸರ್. ಇದು ಕೆಲವೊಂದು ಆಪ್ಷನಲ್ ಸಬ್ಜೆಕ್ಟ್ ಜಾಸ್ತಿ ಸ್ಕೋರ್ ಆಗುತ್ತೆ, ಕೆಲವೊಂದು ಆಪ್ಷನಲ್ ಸಬ್ಜೆಕ್ಟ್ ಕಡಿಮೆ ಸ್ಕೋರ್ ಆಗುತ್ತೆ. ನಮ್ಮ ಲಾಸ್ಟ್ 2017 ಬ್ಯಾಚಲ್ಲಿ ನಮ್ಗೆ ಅದೇ ನಮಗೆ ಹೊಡೆತ ಬಿದ್ದು ಸರ್. ಆ್ಯಕ್ಚುಲಿ ಆಪ್ಷನಲ್ ಸಬ್ಜೆಕ್ಟ್ ನಮ್ಮದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಅಲ್ಲಿ ತುಂಬ ಕಡಿಮೆ ಸ್ಕೋರ್ ಆದಕ್ಕೆ ಒಂದು 280 290 ಬಂದಿದೆ ಸರ್. ಅಷ್ಟು ಹಂಗಾಗಿ ಆಗಿರಲಿಲ್ಲ. ಬಟ್ ಈ ಸರಿ ಇಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ ಸರ್, ಎಲ್ರಿಗೂ ಈಕ್ವಲ್ ಇದೆ. ಮೇನ್ಸ್ ಎಕ್ಸಾಮ್ ಚೆನ್ನಾಗಿ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೆಟ್ ಥ್ರೂ ಇನ್ ದ ಫೈನಲ್ ಲಿಸ್ಟ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ತುಂಬ ಚೆನ್ನಾಗಿ ಸರ್, ಎಲ್ಲಿ ಒಂದು ಕ್ವಶನ್ ಬಿಡಲಿಲ್ಲ, ನನಗೆ ಪ್ರತಿಯೊಂದು ಕ್ವಶನನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರಿಪ್ರೇಷನ್ ಮಾಡಿದ್ದೆಲ್ಲ ಬರ್ತಿದ್ದೀನಿ ಸರ್. ಚೆನ್ನಾಗಿ ಆಗಿದೆ. ಸೊ ಫೈನಲಿ ಐ ಗಾಟ್ ಥ್ರೂ ಸರ್. ಐ ರಿಯಲಿ
ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಫಾರ್ KPSC. ಎಸ್ ಸರ್. ಓಕೆ, ಪರಶುರಾಮ್ ಸರ್ ಅವರು ಈಗ ಸ್ವಯಂ ಅಧ್ಯಯನದಿಂದ ಗೆದ್ದು ಬಂದಿದ್ದಾರೆ. ನಾನು ಸುಮ್ಮನೆ ಇರಲ್ಲ, ಸ್ವಯಂ ಅಧ್ಯಯನದಿಂದ ಬಂದ ಸೀಕ್ರೆಟ್ಸನ್ನು ಹೇಳೋದ್ರ ಜೊತೆಗೆ ಅವರು ಏನಾದರೂ ನಿಮಗೆ ಈಗೇನು ಹೊಸ ಹುಡುಗರು ಬರ್ತಾ ಇದ್ದೀರಾ, ನಿಮಗೆ ದಾರಿ ದೀಪವಾಗಿ ಪ್ರಿಲಿಮ್ಸ್ ಬಗ್ಗೆ ಏನಾದರೂ ಅವ್ರು ನೋಟ್ಸ್ ಕೊಡೋದಾಗಲಿ ಇನ್ನೇನೋ ಮಾಹಿತಿ ಇದ್ದರೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮೊದಲು ರಘು TN ಸರ್ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಏನು ಸರ್, ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ನಮ್ಮ ಹುಡುಗರಿಗೆ? ನಿಮ್ದು ಹೇಗಿತ್ತು ಪ್ರಿಪ್ರೇಷನ್, ನಿಮ್ಮ ಜರ್ನಿ ಹೇಗಿತ್ತು? ಖಂಡಿತ ಸರ್. ನಂದು ಸರ್ ಹೇಳ್ದಂಗೆ ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ನಮ್ಮದು ಯಾವ ಥರ ಪ್ರಿಪ್ರೇಷನ್ ಸಾಗು ಬಂದಿದೆ ಅಂತ ಹೇಳಿದ್ರೆ, ಈ ಪ್ರಿಲಿಮ್ಸು ಮೇನ್ಸ್ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಕಡಿಮೆ ಟೈಮ್ ಇರುತ್ತೆ ಸರ್. ಕಡಿಮೆ ಟೈಮಲ್ಲಿ ನಾವು ಮೇನ್ಸ್ಗೆ ಪ್ರಿಪ್ರೇಷನ್ ಶುರು ಮಾಡಿದಾಗ, ಮತ್ತು ಪರಶುರಾಮ್ ಅವರು ಹೇಳಿದ ಹಾಗೆ ಈ ಎಕ್ಸಾಮಲ್ಲಿ ಆಪ್ಷನಲ್ ಎರಡು ಪೇಪರ್ಸ್ ತೆಗೆದಿರೋದ್ರಿಂದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗಿರೋದ್ರಿಂದ ಮೇನ್ಸಲ್ಲಿ ನಮಗೆ ಒಂದು ಹೆಚ್ಚಿಗೆ ಯಾವ್ದು ಅಂಕಗಳು ಲಭಿಸ್ತಾವೋ ಅವರು ಫೈನಲ್ ಲಿಸ್ಟಲ್ಲಿ, ಅಂದರೆ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬರೋ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ನಾನು ಮೇನ್ಸ್ ಬಗ್ಗೆ ಹೆಚ್ಚಿಗೆ ಫೋಕಸ್ ಮಾಡಿದ್ದು ಮೇನ್ ಪಾರ್ಟ್ ಆಫ್ ದಿ ನಂದು ಪ್ರಿಪ್ರೇಷನ್ ಸರ್. ಈ ಸ್ವಾಧ್ಯಾಯ ಏನು ಅಂತ ಇವಾಗ ನಮ್ಮ ದೀಪಾ ಮೇಡಮ್ ಅವರು ಇನಿಷಿಯೇಟಿವ್ ಶುರು ಮಾಡಿದಾರೋ, ಅದಕ್ಕೆ ಮೂಲ ಉದ್ದೇಶ ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ನಾವು ಮೇನ್ಸ್ನಲ್ಲಿ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಏನು ಅಂತ ಹೇಳಿದ್ರೆ, ನಮಗೆ ಕೇವಲ 3 ತಿಂಗಳಿತ್ತು ಸರ್. 3 ತಿಂಗಳಲ್ಲಿ ಈ ವಾಸ್ಟ್ ಸಿಲೆಬಸ್ಸನ್ನು ಆರ್ಗನೈಸ್ಡ್ ನೋಟ್ಸ್ ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಜಾಬ್ ಇತ್ತು ಸರ್. ಸೊ ನಮಗೆ ರೆಡಿ ಮಟೀರಿಯಲ್ಸ್ ಯಾವ್ದು ಸಿಗುತ್ತೋ ನಾವು ಓದೋದಕ್ಕೆ ಶುರು ಮಾಡ್ತಾಯಿದ್ವಿ. ಮಟೀರಿಯಲ್ಸ್ ಯಾವ ಥರ ಸಿಗ್ತಾಯಿತ್ತು ಅಂತ ಹೇಳಿದ್ರೆ, ಕೆಲವೊಂದು ಮಟೀರಿಯಲ್ಸು ವಾಸ್ಟ್ ಇರ್ತಾಯಿದ್ವು, ಅಥವಾ ಕ್ವಾಲಿಟಿ ಅಷ್ಟು ಸರಿ ಇರ್ತಿಲ್ಲ ಸರ್. ಸೊ ಇದಕ್ಕೆ ನಾನು ದೀಪಾ ಮೇಡಮ್ ಅಂತ ಹೇಳಿದ್ವಿ, ಅವ್ರ ಹತ್ರ ಮೇನ್ಸ್ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಮೇನ್ಸ್ ಇವ್ಯಾಲ್ಯೂಯೇಷನ್ ಪಾರ್ಟು ಮತ್ತು ಅವರು ವ್ಯಾಲ್ಯೂ ಅಡೆಡ್ ಏನಾದರೂ ಹೇಳೋದಾದರೆ ಹೇಳ್ತಾಯಿದ್ರು. ಸೊ ಅವರಿಗೆ ಒಂದು ಯೋಚನೆ ಬಂದ್ಬಿಟ್ಟು, ನಾವು ಈ ಸಮಸ್ಯೆಯನ್ನು ನಾವು ಹೇಗಾದರೂ ಕಡಿಮೆ ಮಾಡ್ಬೋದು, ಅದಕ್ಕೆ ನಮ್ಮ ಹತ್ರ ಇರೋ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ಸ್ ಯಾರಿದ್ದರು, ಕೆಲವೊಂದೊಂದು ಸರಿ ನಾನು ಪೊಲಿಟಿಲ್ ಚೆನ್ನಾಗಿದ್ದೀನಿ, ಪರಶುರಾಮ್ ಅವರು ಎಕನಾಮಿಲಿ ಚೆನ್ನಾಗಿರ್ತಾರೆ, ನಾಗೇಂದ್ರ ಅವರು ಎನ್ವಿರಾನ್ಮೆಂಟಲ್ಲಿ. ಸೊ ಹೀಗೆ ಯಾರ್ಯಾರು ಚೆನ್ನಾಗಿರ್ತಾರೋ ಅವ್ರವರು ಮೇನ್ಸ್ಗೆ ಪ್ರಿಪೇರ್ ಮಾಡಿರೋ ನೋಟ್ಸನ್ನು ಕಂಬೈನ್ ಮಾಡಿ, ಸೊ ಈ ಥರ ಯಾರಿಗೆ ಸೆಲ್ಫ್ ಸ್ಟಡಿ, ಮೇಯ್ನಾಗಿ ಸೆಲ್ಫ್ ಸ್ಟಡಿ ಮಾಡೋರು ಅಥವಾ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಒದಗಿಸಿದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಈ ಎಕ್ಸಾಮಲ್ಲಿ ಸಕ್ಸೀಡ್ ಆಗ್ಬೋದು ಅನ್ನೋ ಉದ್ದೇಶ ಮೇನ್ ಇತ್ತು ಸರ್. ಸೊ ಅದಕ್ಕೆ ಈ ಇನಿಷಿಯೇಟಿವ್ ಮಾಡಿದ್ರು. ಸೊ ಇದರಿಂದ ಭಾಳ ಹೆಲ್ಪ್ ಆಗಿದೆ ಸರ್. ಹಾಗೆ ಕೆಲವೊಬ್ಬರು ಕನ್ನಡದಲ್ಲಿ ಹೆಚ್ಚಿಗೆ ಬರೀತಾರೆ, ಅವರಿಗೆ ಈಗ ನಮ್ಮ ಇದರಲ್ಲಿ ಮಾರ್ಕೆಟಲ್ಲಿ ಸಿಲೆಬಸ್ ಅಥವಾ ಏನು ನಮ್ಮ ಮಟೀರಿಯಲ್ ಸಿಗೋದು ಕಡಿಮೆ ಇದೆ ಕನ್ನಡದಲ್ಲಿ. ಸೊ ಅಂಥವರಿಗೆ ಕನ್ನಡದಲ್ಲೂ ಸಹ ನೋಟ್ಸ್ ಪ್ರಿಪೇರ್ ಆಗಿರೋದ್ರಿಂದ ಒಂದೇ ಕಡೆ ನೋಟ್ಸ್ ಸಿಗುತ್ತೆ. ಪ್ಲಸ್ ಕರೆಂಟ್ ಅಫೇರ್ಸು ಬೇರೆ ಇನ್ಸ್ಟಿಟ್ಯೂಟ್ಸ್ ಯಾವುದೋ ನಾವು ಮಾರ್ಕೆಟಲ್ಲಿ ಸಿಗೋ ನೋಟ್ಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಈ ಸ್ವಾಧ್ಯಾಯ ನೋಟ್ಸಲ್ಲಿ ಕರೆಂಟ್ ಅಫೇರ್ಸನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ ವ್ಯಾಲ್ಯೂ ಆ್ಯಡೆಡ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಸರ್. ಹಾಗೆಯೇ ಈಗ ಸ್ಮಾರ್ಟ್ ಸ್ಟಡಿ ಅನ್ನೋದು ಭಾಳ ಹೆಲ್ಪ್ ಆಗುತ್ತೆ ಸರ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬ ಹೆಲ್ಪ್ ಆಗುತ್ತೆ. ಆದ್ದರಿಂದ ನಾವು ನೋಟ್ಸ್ ಮಾಡ್ಕೊಳ್ಳೋ ಟೈಮನ್ನು ರಿವಿಷನ್ ಮಾಡೋಕ್ಕೆ ಇಟ್ಕೊಂಡ್ರೆ, ಸೊ ಅಲ್ಲಿ ನಮಗೆ ಮಾರ್ಕ್ಸ್ ಫೆಚ್ ಆಗೋದು ತುಂಬ ಚೆನ್ನಾಗಿ ಬರುತ್ತೆ. ನೀವೀಗ ಹಾರ್ಡ್ ವರ್ಕ್ ಮಾಡಿ ಕಟ್ಬಿಟ್ಟಿದ್ದೀರಾ ನೋಟ್ಸನ್ನು, ಅದನ್ನು ಜಸ್ಟ್ ರಿವಿಷನ್ ಮಾಡಿದ್ರೆ ಸಾಕೀಗ. ಎಕ್ಸಾಕ್ಟ್ಲಿ ಸರ್. ಅಂದರೆ ಈಗೇನು ಸ್ವಾಧ್ಯಾಯ ಕಾನ್ಸೆಪ್ಟನ್ನು ಸರ್ ಓಪನ್ ಅಪ್ ಮಾಡಿದ್ದಾರೆ ರಘು ಸರ್ ಅವರು, ಆ ಸ್ವಾಧ್ಯಾಯ ಕಾನ್ಸೆಪ್ಟು ನಿಮ್ಮ ಬ್ಯಾಚಲ್ಲಿ ಜಸ್ಟ್ ರಾ ಮೆಟೀರಿಯಲ್, ಈಗ ಅದು ರೆಡಿ ಮೆಟೀರಿಯಲ್ ಆಗಿ ಕನ್ವರ್ಟ್ ಈಗಿನ ಬ್ಯಾಚ್ ಹುಡುಗರಿಗೆ ಒದಗಿಸ್ತಾ ಇದೀವಿ ನಿಮ್ಮ ಟೀಮ್ ಎಲ್ಲ ಸೇರಿಕೊಂಡು. ಓಕೆ ಸ್ನೇಹಿತರೆ, ಇದು ಸ್ವಾಧ್ಯಾಯ ಬಗ್ಗೆ ನಾನು ತಿಳ್ಕೊಂಡಿರೋದೇನೆಂದರೆ, ಇಲ್ಲಿ ಏನೇ ಲಾಭದ ಉದ್ದೇಶ ಇಲ್ಲ, ಯಾಕಂದರೆ ಇವರೆಲ್ಲರೂ ಆಫೀಸರ್ಸ್ ಇದ್ದಾರೆ. ಇವರು ರೆಡಿ ಮಾಡ್ಕೊಂಡಿರೋ ನೋಟ್ಸನ್ನು ರೆಡಿ ರೆಕ್ನರ್ ಆಗಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಬಳಸ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಲಾರ್ಜ್ ಟೈಮ್ ಏನು ನೋಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಬೇಕು ಅದು ಕನ್ಸ್ಯೂಮ್ ಆಗೋದು ಉಳ್ಕೊಳ್ಳುತ್ತೆ. ಅದನ್ನು ನೀವು ಈ ಕಡೆ ಎನರ್ಜಿ ಹಾಕಿದ್ರೆ ಅಂದರೆ ಹೆಚ್ಚು ಸ್ಕೋರ್ ಮಾಡ್ಬೋದು. ಅಂಥದ್ದೊಂದು ನೋಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂದರೆ ರಘು ಸರ್ ನಾರೇ ಓಪನ್ ಅಪ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ದೀಪಾ ಕಾಮತ್ ಅಂತ ಮೇಡಮ್ ಅವರು ಇದರ ಟೀಮ್ ಆರ್ಗನೈಸ್ ಮಾಡಿದ್ದಾರೆ. ಡಾಕ್ಟರ್ ದೀಪಾ ಕಾಮತ್ ಫ್ರಮ್ ಬೆಳಗಾಂ. ಅವ್ರ ಮಾರ್ಗದರ್ಶನದಲ್ಲಿ ಇವರೆಲ್ಲರ ನೋಟ್ಸ್ ಕಂಬೈಂಡ್ ಆಗಿ ನಿಮಗೆ ಲಭ್ಯ ಆಗ್ತಾ ಇದೆ ಅತ್ಯಂತ ಕಡಿಮೆ ದರದಲ್ಲಿ. ಅದು ಪ್ರೈಸ್ ನನಗೆ ರಿವೀಲ್ ಆಗಿಲ್ಲ,
ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದೇನು ಪ್ರೈಸ್ ಇದೆ, ಪ್ರಿಂಟಿಂಗ್ ಕಾಸ್ಟ್ ಇದೆ ಅಷ್ಟಕ್ಕೆ ಕೊಡಬೇಕು ಅಂತ ಸರ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಅದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಸ್ಕ್ರಾಲಿಂಗ್ ಅಲ್ಲಿ ಬರ್ತಾ ಇದೆ, ಆ ಕಾಂಟ್ಯಾಕ್ಟು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಸಿಗುತ್ತೆ. ಸ್ವಾಧ್ಯಾಯ ಮೂಲಕನೇ ಸಕ್ಸಸ್ ಪಡೆಯೋದು ಹೇಗೆ ಅಂತೇಳಿ. ಈಗ ಮೂರನೇದಾಗಿ ನಾನು ನಾಗೇಂದ್ರ ಕಳಶೆಟ್ಟಿ ಸರ್ ಅಲ್ಲಿ ಅವ್ರ ಪ್ರಿಪ್ರೇಷನ್ ಹೇಗಿತ್ತು ಏನೋನ ರಿಲೇಟೆಡ್ ಆಗಿ ಮಾತಾಡ್ತೀನಿ. ಥ್ಯಾಂಕ್ ಯು ನಮ್ಗೆ ಇಲ್ಲೆಲ್ಲ ಕರೆಸಿದ್ದಕ್ಕೆ. ನನ್ನ ಹೆಸರು ನೀವು ಹೇಳ್ದಂಗೆ ನನ್ನ ಹೆಸರು ನಾಗೇಂದ್ರ ಕಳಶೆಟ್ಟಿ ಅಂತ. ನಂದು ಮೂಲತಃ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಮಾತನಿಪ್ಪರ್ಗ. ಸೊ ನಮ್ಮದು ಕನ್ನಡ ಮೀಡಿಯಮು, ರೂರಲ್ ಬ್ಯಾಕ್ಗ್ರೌಂಡು. ಸೊ ನಾನು ಇದ್ರ ಬಗ್ಗೆ ಯಾವುದು ಐಡಿಯಾ ಇರಲಿಲ್ಲ, KS ಮಾಡ್ಕೋಬೇಕು, UPSC ಮಾಡ್ಕೋಬೇಕಂತ. ಸೊ ನಾನು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಪುಣೆಯಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿಕೊಂಡು, ಆನಂತರ ಅದೇ ಥರ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಬಾರಾಮತಿ ಅಂತ ಬರುತ್ತೆ, ಅಲ್ಲಿ ಕೆಲಸ ಮಾಡಿಕೊಂಡು. ಸೊ ಅಲ್ಲಿ ನನಗೆ ಆ ವರ್ಕ್ ಕಲ್ಚರ್ ಇಷ್ಟ ಆಗಲಿಲ್ಲ. ಸೊ ನಾವು ಥರ್ಡ್ ಪಾರ್ಟಿ ಪೇರೋಲ್ ಮೇಲೆ ಕೆಲಸ ಮಾಡ್ತಾಯಿದ್ವಿ. ಸೊ ಅಲ್ಲಿ ವರ್ಕ್ ಕಲ್ಚರ್ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿ, ಟೆಂಪರರಿ ಎಂಪ್ಲಾಯಿ, ಈ ಥರ ಒಂದು ನನಗೇನೋ ಅದು ಇಷ್ಟ ಆಗಲಿಲ್ಲ. ಸೊ ಅದೇ ಟೈಮಲ್ಲಿ ನಮ್ಮ ಊರಲ್ಲಿ ಒಬ್ಬರಿಬ್ಬರು ಇದು ಮೇನ್ಸ್ ಬರೆದು, ಅಂದರೆ ಅದೊಂದು ಒಳ್ಳೆ ಸುದ್ದಿ, ಅವಾಗ ದೊಡ್ಡ ಸುದ್ದಿ, ಊರಲ್ಲಿ KS ಮೇನ್ಸ್ ಬರೆದಿದ್ದಾರೆ ಅಂದರೆ ದೊಡ್ಡ ಸುದ್ದಿ. ಸೊ ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದೆ. ಸೊ ಆ್ಯಕ್ಚುಲಿ ನಾನು ಒಂದು ಕಡೆ ಕೋಚಿಂಗ್ ತೊಗೊಂಡೆ. ಬಟ್ ನಾನು ಮೇನ್ ಟೈಮ್ ಕೋಚಿಂಗ್ ತೊಗೊಂಡಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಇವ್ರದ್ದೆಲ್ಲ ಪರಿಚಯ ಆಯಿತು ನನಗೆ. ನಮ್ಮದೊಂದು ಟೀಮ್ ಆಯ್ತಲ್ಲಿ. ಸೊ ಬೇರೆ ಬೇರೆ ಟಾಪಿಕ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇವಾಗ ಇವ್ರು ಹೇಳ್ದಂಗೆ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಸೊ ಆನಂತರ ಇವ್ರು ಮೇನ್ಸಲ್ಲಿ ಹೇಳಿದರು ಒಟ್ಟಾರೆಯಾಗಿ 7 ಪೇಪರ್ ಇರುತ್ತೆ, 2 ಆಪ್ಷನಲ್ಲು ಅಂದರೆ ಮ್ಯಾಂಡೇಟರಿ ಪೇಪರ್ಸು ಕನ್ನಡ ಇಂಗ್ಲೀಷು, ಆನಂತರ 5 ಪೇಪರು ಅಂದರೆ ಎಸ್ಸೆ, ಎಥಿಕ್ಸು ಮತ್ತು GS 1, 2, 3. ಸೊ ಇವಾಗ ಇವ್ರು ಹೇಳಿದ್ದನ್ನು ನಾನು ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ. ನಾನು ಪ್ರಿಲಿಮ್ಸ್ ಇಂಟರ್ವ್ಯೂ ಪಾರ್ಟ್ ಬಗ್ಗೆ, ಪರ್ಸನಾಲಿಟಿ ಟೆಸ್ಟು, ಆಮೇಲೆ ನಮ್ಮದು ಇನ್ನೊಂದು ಪಾರ್ಟ್ ಇಂಪಾರ್ಟೆಂಟ್ ಏನಂದರೆ ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕೆ ಸರ್ ಕರ್ನಾಟಕ ಎಕನಾಮಿಕ್ ಸರ್ವೆನ KS ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿ? ಎಸ್ ಸರ್, ಒಳ್ಳೆ ಕ್ವಶನ್ ಸರ್. ಸೊ ಕರ್ನಾಟಕ ಎಕನಾಮಿಕ್ ಸರ್ವೆ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸರ್. ಟೋಟಲಾಗಿ ಮೇನ್ಸಲ್ಲೂ ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಆನಂತರ ಪ್ರಿಲಿಮ್ಸಲ್ಲೂ ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಪೇಪರ್ 2 ಪ್ರಿಲಿಮ್ಸಲ್ಲಿ ಅದರಲ್ಲಿ ಹೆಂಗಿದೆ ಅಂದರೆ 1ನೇದು 40 ಮಾರ್ಕ್ಸಿಂದ ಒಂದು ಟಾಪಿಕ್ ಇದೆ ಸರ್. ಅಂದರೆ ರಾಜ್ಯದ ಪ್ರಮುಖ ವಿಷಯಗಳು ಮತ್ತು ಈ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸು ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ 40 ಮಾರ್ಕ್ಸ್ ಬರುತ್ತೆ ಸರ್. ಸೊ ಹಾಗಾಗಿ ಎಸ್ ಸರ್, ಬರುತ್ತೆ ಸರ್, ಡೆಫಿನೆಟ್ಲಿ ಬರುತ್ತೆ. ಒಂದು 15ರಿಂದ 20 ಅಂತೂ ಕಂಪ್ಲೀಟ್ಲಿ ಎಕನಾಮಿಕ್ ಸರ್ವೆಯಿಂದನೇ ಡೈರೆಕ್ಟ್ ಇರುತ್ತೆ. ಬೇರೆ ಬೇರೆ ಸ್ಕೀಮ್ ಬಗ್ಗೆ ಕೇಳ್ತಾರೆ, ಬೇರೆ ಬೇರೆ ಸೆಕ್ಟರ್ಗಳ ಗ್ರೋತ್ ಬಗ್ಗೆ ಕೇಳ್ತಾರೆ. ಎಕನಾಮಿಕ್ ಸರ್ವೆ ಅಂದರೆ ಏನಂದರೆ ಸರ್, ನಾನು ಬ್ರೀಫ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟೇಟ್ ಆಫ್ ದಿ ಎಕಾನಮಿ, ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನಿರುತ್ತೆ ಹಿಂದಿನ ವರ್ಷದ್ದು, ಅಂದರೆ ಇವಾಗ ಬಂದಿರೋದು 2022-23ನೇ ಸಾಲಿನ ಆರ್ಥಿಕ ಸಮೀಕ್ಷೆ ನಮಗೆ ಅವೈಲೇಬಲ್ ಇದೆ. ಸೊ ಅದು ಸುಮಾರು 800 ಪೇಜಲ್ಲಿದೆ ಸರ್. ಸೊ ಅದನ್ನು ನಾವು ಏನು ಮಾಡಿದ್ದೇವೆ ಅಂದರೆ ನಮ್ಮ ಸ್ಟಡಿ ಟೈಮಲ್ಲಿ, ಆನಂತರ ಸ್ವಲ್ಪ ಬೇರೆ ಕಂಟೆಂಟ್ ಡೆವಲಪರು ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ಏನು ಮಾಡಿದ್ದಾರೆ, ಈಗ ದೀಪಾ ಮೇಡಮ್ ಅವರು ಅಂತೇನು ಹೇಳ್ತಾರಲ್ಲ, ದೀಪಾ ಕಾಮತ್ ಅವರು. ಸೊ ಅದರಲ್ಲಿ 120 ಪೇಜ್ಗೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಸೊ 120 ಪೇಜ್ ಓದಿದಾಗ ನಿಮ್ಗೆ ಮಿನಿಮಮ್ ಒಂದು 15ರಿಂದ 20 ಮಾರ್ಕ್ಸ್ ಬರುತ್ತಂದರೆ, ಇದು ಹೆಂಗಂದರೆ ಸರ್, ಮಾರ್ಕೆಟಲ್ಲಿ ತುಂಬಾ ರಿಸೋರ್ಸಸ್ ಎಲ್ಲ ಅವೈಲೇಬಲ್ ಇದ್ದಾವೆ. ಏನು ಓದಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಏನು ಓದಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸೊ ಅದು ಆ ಟಾಸ್ಕನ್ನು ನಾವು ಈಸಿ ಮಾಡಿಕೊಡ್ತಾ ಇದ್ದೀವಿ ಅವರಿಗೆ. ನೀವು ಏನು ಓದಬೇಕು ಅನ್ನೋದಕ್ಕೆ ಅಂದರೆ ಈಗ ನೀವು 22-23 ಮಾಡಿದ್ದೀರಾ. ಎಸ್ ಸರ್. ಈಗ ಬಜೆಟ್ ಹಿಂದಿನ ದಿನ ಬರುತ್ತೆ ಸರ್. ಅಪ್ಡೇಟೆಡ್ ನೋಟ್ಸ್ ಅನ್ನ ಸ್ವಾಧ್ಯಾಯ ತಂಡ ಕೊಡುತ್ತೆ. ಎಸ್ ಸರ್, ಸ್ವಾಧ್ಯಾಯ ತಂಡದವರು ಆಲ್ರೆಡಿ ಆ ಪ್ರೊಸೆಸಲ್ಲಿ ಇದೆ ಸರ್. ಆ ಟೀಮ್ ವರ್ಕ್ ಮಾಡ್ತಾ ಇರುತ್ತೆ. ಆ ಡಾಕ್ಟರ್ ದೀಪಾ ಕಾಮತ್ ಅವರು ಅವ್ರ ಸಾರಥ್ಯದಲ್ಲಿ ಅವರು ಮಾಡ್ತಾ ಇರ್ತಾರೆ. 22-23 ಇಸ್ ನಾಟ್ ಎ ಓಲ್ಡ್, ತುಂಬಾ ಓಲ್ಡ್ ಅಲ್ಲ, ಅದು ಓದಿರಬೇಕು. ಯಾಕಂದ್ರೆ 1 ಇಯರ್ ಕರೆಂಟ್ ಅಫೇರ್ಸ್ ಮತ್ತೆ ನೆಕ್ಸ್ಟ್ ಈಗ ಬಜೆಟ್, ಪೋಸ್ಟ್ ಬಜೆಟ್ ನಂತರ ಮತ್ತೆ ಲೇಟೆಸ್ಟ್ ಅನ್ನು ಮತ್ತೆ ರಿಲೀಸ್ ಮಾಡ್ತಾರೆ. ಡೆಫಿನೆಟ್ಲಿ 2023-24ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಕೂಡ ಅದ್ರ ಬಗ್ಗೆ ಒಂದು ಕ್ರಿಸ್ಪ್ ಆದ ಕನ್ಸಾಲಿಡೇಟೆಡ್ ಆದ ಮೆಟೀರಿಯಲ್ ಬರುತ್ತೆ ಸರ್. ಮೇನ್ಸ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಎಕನಾಮಿಕ್ಸ್ ಸರ್, ಮೇನ್ಸ್ ಅಲ್ಲಿ GS 1, 2, 3 ಪೇಪರಲ್ಲಿ ಎಸ್ಸೆಯಲ್ಲೂ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಯಾವುದೋ ಬೇರೆ ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಬರೀಬೇಕು ಸರ್. ಎಸ್ಸೆ ಅಂದಾಗ ಏನಿರುತ್ತೆ, 125 ಮಾರ್ಕ್ಸ್ ಇರುತ್ತೆ. 125 ಮಾರ್ಕ್ಸಲ್ಲಿ ನಾವು ಅದರಲ್ಲಿ ಬೇರೆ ಬೇರೆ ಡೈಮೆನ್ಷನ್ ಕೊಡಬೇಕು. ರಿಲಿಜಿಯಸ್ ಡೈಮೆನ್ಷನ್ ಕೊಡಬೇಕು, ಎಕನಾಮಿಕಲ್ ಡೈಮೆನ್ಷನ್ ಕೊಡಬೇಕು, ಸೊ ಪೊಲಿಟಿಕಲ್ಲು, ಸೋಷಿಯಲ್ಲು, ಈ ಥರ ತುಂಬ ಡೈಮೆನ್ಷನಲ್ಲಿ ಕೊಡಬೇಕು. ಆ ಡೈಮೆನ್ಷನಲ್ಲಿ ಆನ್ಸರ್ ಬರೀತಿರ್ಬೇಕಾದ್ರೆ ಈ ನಾವು ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಬರೀತಿರ್ತೀವಲ್ಲ ಸರ್, ಅವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ನಾವು ಎಕ್ಸಾಂಪಲ್ಸನ್ನು ಕೋಟ್ ಮಾಡ್ಬೋದು. ಆಮೇಲೆ ನಾವಲ್ಲಿ ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಕೋಟ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಎಡಿಷನ್ ಬರುತ್ತೆ ಸರ್. ಅಥೆಂಟಿಸಿಟಿ ಸಿಗುತ್ತೆ ಸರ್. ಎಸ್ ಸರ್, ಡೆಫಿನೆಟ್ಲಿ. ಯಾಕಂದರೆ ಅದು ಗೌರ್ಮೆಂಟ್ ಪಬ್ಲಿಷ್ ಮಾಡಿರತಕ್ಕಂಥ ಡಾಕ್ಯುಮೆಂಟು. ಸೊ ಅದು ತುಂಬ ಅಥೆಂಟಿಸಿಟಿ ಇರುತ್ತೆ. ಸೊ ಅದು ಒಂದು ಅದ್ರ ಬಗ್ಗೆ ಏನು ಮೆಟೀರಿಯಲ್ ಸಿಗುತ್ತೆ ಅದನ್ನೆಲ್ಲ ಕೊನೆಯಲ್ಲಿ ಹೇಳ್ತೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಪೇಜಲ್ಲಿ ಸಿಗುತ್ತೆ ಸರ್ ಅದು? ಒರಿಜಿನಲ್ ಸರ್ ಗೌರ್ಮೆಂಟ್ ರಿಲೀಸ್ ಮಾಡೋದು ಸುಮಾರು 800 ಪೇಜ್ ಇರುತ್ತೆ. ಈಗ ಒಂದು 120 ಪೇಜ್ಗೆ ಅದನ್ನು ರಿಲೀಸ್ ಮಾಡಿದೆ. ಎಸ್ ಸರ್. ಯಾಕಂದರೆ ಅದನ್ನು ನಾವು ಡಿಫಿಕಲ್ಟಿ ಯಾವಾಗ ಬಂತಂದರೆ ಸರ್, ನಾವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅಷ್ಟೊಂದು ವಾಸ್ಟ್ ಇರುತ್ತೆ. ಹೆಂಗೆ ಓದ್ಕೋಬೇಕು ಏನೋದಕ್ಕೂ ಮಾರ್ಕೆಟಲ್ಲಿ ಮೆಟೀರಿಯಲ್ ಇದ್ದಾವೆ ಸರ್, ಬಟ್ ಆದ್ರೂ ಜಾಸ್ತಿ ಪೇಜಸ್ ಇದ್ದಾವೆ. ಸೊ ಹಾಗಾಗಿ ಈ ರೂರಲ್ ಇವರು ಯಾರು ನಮ್ಮ ಸರ್ ಹೇಳ್ದಂಗೆ ರಘು ಸರು,
ರೂರಲ್ ಬ್ಯಾಕ್ಗ್ರೌಂಡು, ಆಮೇಲೆ ಕನ್ನಡ ಮೀಡಿಯಮು, ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸು ಅವರಿಗೂ ಹೆಲ್ಪ್ ಆಗಬೇಕಂತ ಸೊ ಸ್ವಲ್ಪ ಕಡಿಮೆ ಪೇಜಸಲ್ಲಿ, ಬಟ್ ಅದರಲ್ಲಿ ಯಾವುದೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ಹಂಗಾಗಿ ಯಾಕಂದರೆ ಇದನ್ನು ನಾವು ಬರೆದಿರೋದು ನಮ್ಮ ಎಕ್ಸ್ಪೀರಿಯನ್ಸು, ಸೊ ಅದ್ರ ಜೊತೆಗೆ ಸ್ವಲ್ಪ ಮತ್ತೆ ಕಂಟೆಂಟ್ ಡೆವಲಪರ್ದು ಅದರಲ್ಲಿ ಸ್ವಲ್ಪ ಎಲ್ಲ ಫೈನ್ ಟ್ಯೂನ್ ಮಾಡಿಕೊಂಡು ಅದನ್ನು ಮೆಟ್ಟಲ್ ತಂದಾಗಿದೆ ಸರ್. ಈಗ ಸ್ವ ಅಧ್ಯಾಯ ಬಗ್ಗೆ ಸರ್ ಇವರೆಲ್ಲ ಮಾತಾಡಿದರೆ ಮಾತಾಡ್ತಾರೆ. ಈಗ ನಿಮ್ಮ ಪಾರ್ಟು ಇಂಟರ್ವ್ಯೂ ಬಗ್ಗೆ ಅಂತ ನೀವು ಮಾತಾಡ್ಕೊಂಡು. ಎಸ್ ಸರ್. ಹಾಗಾದರೆ ಈಗ ಸ್ವಾಧ್ಯಾಯದಲ್ಲಿ ನೀವು ಅಧ್ಯಾಯನ ಕೊಡ್ತಾ ಇದ್ದೀರಿ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ. ವಾಟ್ ಅಬೌಟ್ ಇಂಟರ್ವ್ಯೂ ಸರ್? ಇಂಟರ್ವ್ಯೂವನ್ನು ಅದನ್ನು ಮಾಡ್ತಾ ಇದ್ದೀವಿ ಸರ್, ಇಂಟರ್ವ್ಯೂವನ್ನು ಮಾಡ್ತೀವಿ. ಬಟ್ ಇವಾಗ ಆ್ಯಸ್ ಆಫ್ ನಾವು ಯಾಕಂದರೆ ಯಾವುದೋ ಬ್ಯಾಚ್ ಇಂಟರ್ವ್ಯೂ ಇವಾಗ ಇಲ್ಲ KS ಒಳಗೆ. ಯಾಕಂದರೆ ಈ ಸ್ವಾಧ್ಯಾಯ ಟೀಮ್ ಏನು ಮಾಡ್ತಾ ಇದ್ದಾರೆ, ಡಾಕ್ಟರ್ ದೀಪಾ ಕಾಮತ್ ಅವರು ಪ್ಲಾನ್ ಇಲ್ಲದೆ ಇದ್ರು ನೀವೆಲ್ಲ ಗೈಡ್ ಮಾಡ್ಬೋದಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅದು ಪ್ಲಾನ್ ಇದೆ ಸರ್ ನಮ್ಮದು. ಯಾಕಂದರೆ ಅದು ನಾವು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟೇ ಮಾಡ್ತೀವಿ ಮುಂದೆ ನಮ್ಮ ಫ್ಯೂಚರ್ ಇದೆ. ಹೇಗಿರುತ್ತೆ ಪರ್ಸನಾಲಿಟಿ ಟೆಸ್ಟ್? ಸರ್ ಪರ್ಸನಾಲಿಟಿ ಟೆಸ್ಟು ಇದು KS ಎಕ್ಸಾಮ್ದ 3ನೇ ಮತ್ತು ಪ್ರಮುಖ ಘಟ್ಟ. ಮಾರ್ಕ್ಸು ಇವಾಗ 50 ಮಾರ್ಕ್ಸ್ ಇದೆ ಸರ್. ಮುಂಚೆ 200 ಇತ್ತು, ಅದನ್ನು ರಿಡ್ಯೂಸ್ ಮಾಡಿ 50 ಮಾರ್ಕ್ಸಿಗೆ ರಿಡ್ಯೂಸ್ ಮಾಡಿದ್ದಾರೆ. ಸೊ ಮಿನಿಮಮ್ 20 ಮಾರ್ಕ್ಸ್ ಕೊಡಬೇಕು ಸರ್. ಅದರಲ್ಲಿ ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಕೊಡ್ತಾರೆ. ಸೊ 40ಕ್ಕಿಂತ ಅಬೋ ಕೊಟ್ಟರೆ ಅಲ್ಲಿ ರೀಸನ್ಸನ್ನು ಮೆನ್ಷನ್ ಮಾಡಬೇಕು, 20ಕ್ಕಿಂತ ಕಡಿಮೆ ಕೊಟ್ಟರು ರೀಸನ್ಸ್ ಮೆನ್ಷನ್ ಮಾಡಬೇಕು. ಎಸ್ ಸರ್, ಎವರೇಜ್ ಆಗಿ 20ರಿಂದ 40 ಕೊಡ್ತಾರೆ. ಸೊ ಪರ್ಸನಾಲಿಟಿ ಟೆಸ್ಟ್ ಅನ್ನೋದು ಮೇನ್ಲಿ ನಾಲೆಜ್ ಬೇಸ್ ಅಲ್ಲ ಸರ್. ಅದೇನಿರುತ್ತೆ, ನಮ್ಮದು ಪ್ರೆಸೆನ್ಸ್ ಆಫ್ ಮೈಂಡು, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ, ಅನಾಲಿಸಿಸ್ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಹೋದಾಗ ಏನು ಕೇಳಿದ್ರು ಅಂದರೆ, ಇವತ್ತು ನೀವು ನ್ಯೂಸ್ ಪೇಪರ್ ಓದ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ರು. ಸೊ ಹಂಗಿದ್ರೆ 3 ಇಂಪಾರ್ಟೆಂಟ್ ನ್ಯೂಸನ್ನು ಹೇಳಿ. ಸೊ ಅದು ಒಂಥರ ಪ್ರೆಸೆನ್ಸ್ ಆಫ್ ಮೈಂಡು, ಅದು ಅದ್ರ ಬಗ್ಗೆ ಕ್ವಶನ್. ಆ ನಂತರ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಕೇಳಿದರು. ಆರ್ಗ್ಯಾನಿಕ್ ಫಾರ್ಮಿಂಗು ಒಳ್ಳೆಯದಾ ಕೆಟ್ಟದ್ದಾ? ನಮ್ಮ ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ನಮ್ಮದು ಪಾಪ್ಯುಲೇಷನ್ ಇಷ್ಟೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ನಾವು ಬಿಲಿಯನ್ಸಲ್ಲಿ ಇದ್ದೀವಿ. ಇವಾಗ ನಾವು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಾವು ಇವಾಗ, ಚೀನಾವನ್ನು ಹಿಂದಿಕ್ಕಿದ್ದೀವಿ. ಸೊ ಅಂಥ ಸಿಚುವೇಷನಲ್ಲಿ ಈ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ ನಮಗೆ ಇದು ಹೆಲ್ಪ್ ಆಗುತ್ತಾ? ನಾವು ಹಸಿವು ಫುಡ್ ಸೆಕ್ಯೂರಿಟಿ, ಇವ್ರು ಹೇಳ್ದಂಗೆ ಫುಡ್ ಸೆಕ್ಯೂರಿಟಿ ನಮಗೆ ಪ್ರೊವೈಡ್ ಮಾಡೋಕ್ಕಾಗುತ್ತಾ ಎಲ್ಲರಿಗೂ? ಯಾಕಂದರೆ ಈಗ NFSA ಅಂತ ಆ್ಯಕ್ಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಅದರಲ್ಲಿ ಮಿನಿಮಮ್ ಇಷ್ಟು ಎಲ್ಲ ಒಂದು ಫ್ಯಾಮಿಲಿಗೆ ಕೊಡಬೇಕು ಅಂತ ಇದೆ, PHH ಆ ಥರ ಎಲ್ಲ. ಸೊ ಅದಕ್ಕೆ ಕೊಡೋಕ್ಕಾಗುತ್ತೆ. ಸೊ ಆ ಥರ ಎಲ್ಲ ಅದ್ರ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಕೇಳಿದ್ರು ಸರ್ ನನಗೆ. ಸೊ ಪಾಸಿಟಿವ್ ಏನು, ಅದರದ್ದು ನೆಗೆಟಿವ್ ಏನು, ಅಂದರೆ ಇದು ಒಂಥರ ಅನಾಲಿಸಿಸ್ ಟೈಪ್ ಕ್ವಶನ್ ಸರ್. ಸೊ ಅದೇ ಥರನೇ ಇನ್ನೊಂದಷ್ಟು ಕ್ವಶನ್ ಏನು ಕೇಳಿದ್ರು ಅಂದರೆ, ನಮ್ಮ ಊರ ಬಗ್ಗೆ ಕೇಳಿದರು. ನಿಮ್ಮ ಊರಿನ ವಿಶೇಷತೆ ಏನು, ನಿಮ್ಮ ಜಿಲ್ಲೆಯ ವಿಶೇಷತೆ ಏನು, ನಾನು ಕಲಬುರಗಿ ಜಿಲ್ಲೆನಾಗಿರೋದ್ರಿಂದ ನಿಮ್ಮ ಜಿಲ್ಲೆಗೆ ತೊಗರಿ ಕಣಜ ಅಂತಾರೆ, ಯಾಕೆ ಹಂಗಂತಾರೆ, ಈ ತೊಗರಿ ನಿಮ್ಮಲ್ಲಿ ಬೆಳಿಬೇಕಾದ್ರೆ ಏನೇನು ಕಾರಣಗಳು, ಯಾವ ಪಾಸಿಟಿವ್. ಸೊ ಈ ಥರ ಒಂಥರ ಅನಾಲಿಸಿಸು, ಪ್ರೆಸೆನ್ಸ್ ಆಫ್ ಮೈಂಡು, ಪ್ರಾಬ್ಲಮ್ ಸಾಲ್ವಿಂಗ್, ಈ ಥರ ಎಲ್ಲ ಕ್ವಶನ್ ಇತ್ತು ಸರ್. ಸೊ ಈ ಥರನೇ ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಪರ್ಸನಾಲಿಟಿಗೆ. ಬಟ್ ಒಂದು ಪಾಯಿಂಟ್ ಏನಂದರೆ 50 ಮಾರ್ಕ್ಸಿಗೆ ಮಾಡಿದ್ದಾರೆ, ಮುಂಚೆ ಇರೋದು 200ಕ್ಕಿಂತ. ಸೊ ಅದ್ರ ಸಲುವಾಗಿ ನಾವು ಮೇನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಸರ್. KS ಅಂದರೆ ಕರಪ್ಷನ್ ಅನ್ನೋ ಮಾತನ್ನ ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಮಾಡೋ ಮೂಲಕ ಬಹುತೇಕ ನಿವಾರಣೆ ಆಗಿದೆಯಾ? ಎಸ್ ಸರ್, ಹೇಳ್ಬೋದು ಸರ್, ಬಹುತೇಕವಾಗಿ ನಿವಾರಣೆ ಆಗಿದೆ ಸರ್. ಎಸ್ ಸರ್, ಡೆಫಿನೆಟ್ಲಿ ಬಹುತೇಕವಾಗಿ. ಹೊಸ ಬ್ಯಾಚ್ ಹುಡುಗರು ನಿಮ್ಮ ತಲೆಯಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಯಾರೋ ಕತೆ ಹೇಳ್ತಾ ಇರ್ತಾರೆ, ದುಡ್ಡು ಕೇಳಿದ್ರು ನಂದಾಗಿಲ್ಲ ಅಂತ. ಅವ್ರು ಏನೋ ಮೇನ್ಸ್ ಅಲ್ಲಿ ಸ್ಕೋರ್ ಇಲ್ದ ಕಾರಣಕ್ಕೆ ಆಗಿಲ್ದೇ ಇದ್ರು ಭ್ರಷ್ಟಾಚಾರ ಅಂತ ಹೇಳಿ ಅವ್ರನ್ನ ಎಸ್ಕೇಪ್ ಮೆಕ್ಯಾನಿಸಮ್ ಹಾಗಾಗಿ ಅದನ್ನೆಲ್ಲ ನಂಬ್ಕೋಬೇಡ್ರಿ. KPSC ಅನ್ಕೊಳ್ಳಿ, ನಿಮ್ಗೆ ಎಲ್ಲರ ತಲೆಯಲ್ಲಿ ತುಂಬಿರೋ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಹೊರಗಿಟ್ಟು, ಯಾಕಂದ್ರೆ ಈಗ ಇಂಟರ್ವ್ಯೂನಲ್ಲಿ ಮಾರ್ಕ್ಸೇ ಇಲ್ಲ, ಸರ್ ಹೇಳ್ತಾರೆ ಮಿನಿಮಮ್ 20 ಕೊಡ್ಲೇಬೇಕು. ನೀವು ಉಳಿದಿರೋ ಸ್ಕೋರ್ ಅಲ್ಲಿ ಮೇನ್ಸ್ ಅಲ್ಲಿ ನಿಮ್ ಕೈ ಲಾಟ್ ಆಫ್ ಸ್ಕೋರ್ ಇರುತ್ತೆ, ಅದರಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಕರಪ್ಷನ್ ಮಾತಾಡಕ್ ಚಾನ್ಸ್ ಇರಲ್ಲ. ಹಾಗಾಗಿ ಇಂಟರ್ವ್ಯೂನಲ್ಲಿ ಅಥವಾ ಪರ್ಸನಾಲಿಟಿ ಟೆಸ್ಟಲ್ಲಿ ನಿಮ್ಮನ್ನು ಹಿಡಿತಾರೆ, ದುಡ್ಡು ಕೇಳ್ತಾರೆ ಲಕ್ಷಗಟ್ಟಲೆ, ಅದೆಲ್ಲ ಕಾನ್ಸೆಪ್ಟ್ ತಲೆಯಿಂದ ಹೊರಗಿಡಬೇಕು. ಬಿಕಾಸ್ ಈಗ ಇಂಟರ್ವ್ಯೂಗೆ 200 ಮಾರ್ಕ್ಸ್ ಇಲ್ಲ. ಎಸ್ ಸರ್, ಮತ್ತೇನಾದರೂ ಟಿಪ್ಸ್ ಸರ್ ಇಂಟರ್ವ್ಯೂಗೆ, ಪರ್ಸನಾಲಿಟಿ ಟೆಸ್ಟ್ಗೆ? ಆಸ್ ಫಾರ್ ಆಸ್ KS ಇಂಟರ್ವ್ಯೂಸ್ ಸ್ವಲ್ಪ ಗೈಡ್ ಮಾಡ್ತೀರಾ ಈಗ ಪರ್ಸನಾಲಿಟಿ ಟೆಸ್ಟ್? ಹೇಳಿ ಸರ್. ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಪರ್ಸನಾಲಿಟಿ ಟೆಸ್ಟ್ ಸರ್ ದಟ್ ಐ ಹ್ಯಾವ್ ಫೇಸ್ಡ್. ಸರ್, ಆಸ್ ಫಾರ್ ಆಸ್ ಪರ್ಸನಾಲಿಟಿ ಟೆಸ್ಟ್ ಈಸ್ ಕನ್ಸರ್ನ್ಡ್, ನಮ್ಮ ನಾಗೇಂದ್ರ ಸರ್ ಹೇಳಿದಂಗೆ ಇಟ್ ಈಸ್ ನಮ್ಮ ಪರ್ಸನಾಲಿಟಿಯನ್ನು ಟೆಸ್ಟ್ ಮಾಡ್ತಕ್ಕಂಥ ಸರ್, ನಮ್ಮ ನಾಲೆಜ್ ಟೆಸ್ಟ್ ಮಾಡಲ್ಲ ಅಲ್ಲಿ. ಸೊ ಅಲ್ಲಿ ನಮ್ಮ ಹಾಬೀಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅವರು ಫಸ್ಟ್ ಕೇಳಿದ್ರೆ ನಮ್ಮ ಹಾಬೀಸ್, ನಮ್ಮ ಇಂಟ್ರಡಕ್ಷನ್ ಕೇಳ್ತಾರೆ ಸರ್. ನಮ್ಮ ಇಂಟ್ರಡಕ್ಷನಲ್ಲಿ ನಾವು ಅಲ್ಲಿ ಹಾಬೀಸ್ ಮೆನ್ಷನ್ ಮಾಡ್ತೀವಿ. ಆ ಇಂಟ್ರಡಕ್ಷನ್ ಮತ್ತು ನಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಪ್ಲಸ್ ಹಾಬೀಸ್ ಬೇಸ್ ಮೇಲೆ ಕ್ವಶನ್ ರೈಸ್ ಮಾಡ್ತಾ ಹೋಗ್ತಾರೆ ಸರ್ ಆ್ಯಕ್ಚುಲಿ. ಸೊ ನನ್ನ ಕೇಳಿದೆ ಸರ್, ನಾನು ಹಾಬೀಸ್ ಅಂತ ಹೇಳಿದಾಗ ನಾನು ಐ ಚಾಂಟ್ ವಿಷ್ಣು ಸಹಸ್ರ ನಮ್ಮ ಮಂತ್ರ ಚಾಂಟ್ ಮಾಡ್ತೇನೆ ಅಂತ ಹೇಳಿದೆ. ಅವ್ರು ಇಮ್ಮಿಡಿಯೇಟ್ ಕೇಳಿದೆ, ಆಯ್ತು ಆ ಮಂತ್ರ ಹೇಳು ಅಂತ ಹೇಳಿದ್ರು. ನಾನು ಒಂದು 10 ಶ್ಲೋಕಗಳನ್ನ ಹೇಳಿ ಸರ್. ಅದರ ಎಸ್ ಸರ್, ಡೆಫಿನೆಟ್ಲಿ ಹೇಳಿದೆ ಸರ್. ಹಾಗಾಗಿ ನಾವೇನು
ಸೆಲ್ಫ್ ಇಂಟ್ರಡಕ್ಷನ್ ಪ್ಲಸ್ ಹಾಬೀಸ್ ಹೇಳ್ತೀವ ಅದ್ರ ಬಗ್ಗೆ ಆದಷ್ಟು ತರೋ ಇರ್ಬೇಕು ಸರ್. ಅವ್ರ ಕ್ವಶನ್ಸ್ ಅದ್ರ ಸುತ್ತಮುತ್ತನೇ ಹೊಡಿತಾರೆ ಸರ್. ಫಿಲ್ ಮಾಡ್ತೀವಿ ಅಂತ ಏನು ನೋಡಿ ಸರ್, ನೋಡಿ ನಾಟ್ ಆಟ್ ಆಲ್ ಅದ್ರ ಬಗ್ಗೆ ಡೆಪ್ತ್ ಕೇಳ್ತಾರೆ ಸರ್. ಆಲ್ಮೋಸ್ಟ್ ಎಕ್ಸ್ಪರ್ಟ್ ಇರ್ತಾರೆ ಸರ್ ಆ್ಯಕ್ಚುಲಿ. ಆಮೇಲೆ ನಾನು ಐ ಪ್ಲೇ ಕ್ರಿಕೆಟ್ ಅಂತ ಹಾಕಿದ್ದೆ, ಕ್ರಿಕೆಟ್ ಬಗ್ಗೆ ಕೇಳಿ ಸರ್. 1984 ವರ್ಲ್ಡ್ ಕಪ್ ಬಗ್ಗೆ ಕೇಳಿದ್ರು, ಅಲ್ಲಿ ಕರ್ನಾಟಕ ಪ್ಲೇಯರ್ಸ್ ಯಾರು, ಅವ್ರು ಎಷ್ಟು ಜನ ಇದ್ರು, ಇದನ್ನೆಲ್ಲ ಕೇಳಿ ಸರ್. ಹಾಗಾಗಿ ಸೊ ನಾವು ಹಾಬೀಸ್ ಪ್ಲಸ್ ಸೆಲ್ಫ್ ಇಂಟ್ರಡಕ್ಷನ್ ಬೇಸ್ ಮೇಲೆ, ಮತ್ತು ನಮ್ಮ ಪ್ಲೇಸ್ ಸರ್, ನಮ್ಮ ಪ್ಲೇಸ್ ಅಂದರೆ ನಮ್ಮದು ನೇಟಿವ್ ಡಿಸ್ಟಿಕ್, ನೇಟಿವ್ ತಾಲೂಕಲ್ಲಿ ಏನಾದ್ರು ಸ್ಪೆಷಾಲಿಟೀಸ್ ಇದ್ದರೆ ಅದ್ರ ಬಗ್ಗೆ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ದ ಕ್ವಶನ್ ಸರ್. ಅಪಾರ್ಟ್ ಫ್ರಮ್ ದಟ್ ನನಗೆ ಕರ್ನಾಟಕದ ಡ್ಯಾಮ್ಸ್ಗಳ ಬಗ್ಗೆ, ನದಿಗಳ ಬಗ್ಗೆ, ಕಾವೇರಿ ಇಶ್ಯೂ, ಕೃಷ್ಣ ಇಶ್ಯೂ, ಇದ್ರ ಬಗ್ಗೆ ಎಲ್ಲ ಕೇಳಿದೆ ಸರ್ ನಮಗೆ. ಸೊ ಈಗ UPSC ನಲ್ಲಿ ಡ್ಯಾಫ್ ಅಂತ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ತುಂಬ್ತೀವಿ, ಫಿಲ್ ಮಾಡಿದ ಬೇಸ್ ಅಲ್ಲಿ ಇಟ್ಕೊಂಡು ಅವ್ರು ಮೊದಲೇ ನಮ್ಮನ್ನ ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇಲ್ಲ ಆ ತರ ಏನೋ ಪ್ರೊಸೀಜರ್ ಇದೆಯಾ? ಎಸ್ ಸರ್, ಇಲ್ಲಿ ಕೂಡ ಡ್ಯಾಫ್ ಅನ್ನ ಫಿಲ್ ಅಪ್ ಮಾಡಿರ್ತೀವಿ ಸರ್, ಅವ್ರ ಹತ್ರ ಇರ್ತೈತಿ. ಅಪಾರ್ಟ್ ಫ್ರಮ್ ದಟ್ ಜಾತಕನೇ ನಾವು ಕೊಟ್ಟಿರ್ತೀವಿ ಸರ್. ಅಪಾರ್ಟ್ ಫ್ರಮ್ ದಟ್ ಫಿಲ್ ದ ಡ್ಯಾಫ್ ಪ್ರಾಮಾಣಿಕವಾಗಿ ತುಂಬಬೇಕು. ಸ್ಕೋಪ್ ತಗೊಳ್ಳೋಕೆ ತುಂಬಿದ್ರೆ ಇಂಟರ್ನಲ್ ಲಾಕ್ ಆಗೋ ಸಾಧ್ಯತೆ. ಡ್ಯಾಫ್ ಪ್ಲಸ್ ಅವರ್ ಸೆಲ್ಫ್ ಇಂಟ್ರಡಕ್ಷನ್ ಸರ್, ದಟ್ ಶುಡ್ ಬಿ ವೆರಿ ಪ್ರಾಂಪ್ಟ್ ಸರ್. ಅದ್ರ ಮೇಲೆ ಕ್ವಶನ್ಸ್ ರೈಸ್ ಆಗ್ತದೆ. ಮತ್ತು ಸರ್ ಆಸ್ ಫಾರ್ ಅಲ್ಲೇನಾದ್ರು ಸ್ಕೋಪ್ ತಗೊಳಕ್ ನಾವು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಚೆಸ್ ಬರುತ್ತೆ ಅದು ಬರುತ್ತೆ ಅಂತ ಹಾಕ್ಬಿಟ್ರೆ ಚೆಸ್ ಬಗ್ಗೆ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡೋದು ಏನು ಗೊತ್ತಿರಲ್ಲ. ನಾವೇನು ಹೇಳ್ತೀವೋ ಯು ಶುಡ್ ಬಿ ಥರೋ ವಿತ್ ದಟ್ ಸರ್, ಅದ್ರ ಬಗ್ಗೆ ಪಕ್ಕ ಇರ್ಬೇಕು ನಾವು. ಆ ನಂತರದಲ್ಲಿ ಸರ್ ಈಗ ಏನಂದರೆ KPSC ಈಗ 50 ಮಾರ್ಕ್ ಇಂಟರ್ವ್ಯೂ ಇರೋದ್ರಿಂದ ಸರ್ ಈಗ 1250 ಮಾರ್ಕ್ಸ್ ಈಸ್ ಇನ್ ಅವರ್ ಹ್ಯಾಂಡ್ ಸರ್. ಸೊ 1250 ಮಾರ್ಕ್ಸ್ ಅಂದರೆ ನಾವು ಮೇನ್ಸಲ್ಲಿ ಅಂದರೆ ಮೇನ್ಸ್ ನಮ್ಮ ಕೈಯಲ್ಲಿದೆ, ಅದನ್ನು ನಾವು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ ಇಂಟರ್ವ್ಯೂನ ನಾವು ವಿತ್ ಕಾನ್ಫಿಡೆಂಟ್ಲಿ ಫೇಸ್ ಮಾಡ್ಬೋದು ಸರ್. ಹೋಗಿ ಚೆನ್ನಾಗಿ ಪ್ರಿಪೇರ್ ಆಗಿ ವಿ ಕ್ಯಾನ್ ಡೂ ವೆಲ್. ಅವ್ರು ಎಷ್ಟಾರು ಮಾರ್ಕ್ಸ್ ಕೊಡಲಿ, ಲೆಟ್ಸ್ ನಾಟ್ ಕೀಪ್ ಇಟ್ ಇನ್ ಮೈಂಡ್. 50 ಅಂದರೆ 5% ಕೂಡ ಇರಲ್ಲ, 3-4% ಇರುತ್ತೆ ಅಷ್ಟೇ. ಸೊ ಮೇನ್ಸ್ ಇಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. 34% ಅಲ್ಲಿ 20 ಮಿನಿಮಮ್ ಅಂತ ಇರೋದು. ಹಾಗಾಗಿ ಪರ್ಸನಾಲಿಟಿ ಟೆಸ್ಟ್ ಅನ್ನ ಅದು ನೆಗ್ಲೆಕ್ಟ್ ಅಲ್ಲ, ಅದ್ರ ಬಗ್ಗೆ ಭಯ ವರಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. 20 ಮಾರ್ಕ್ ಇದೆ, ಚೆನ್ನಾಗಿ ಮಾಡೋಣ, ಎಷ್ಟರ ಕೊಡಲಿ, ನಾವು ಯು ಶುಡ್ ನಾಟ್ ಮೈಂಡ್ ಎನಿಥಿಂಗ್ ಸರ್. ಸೊ ಹಾಗಾಗಿ ಇನ್ನೊಂದು ಏನಂದ್ರೆ ಸರ್, ನಿಮ್ಗೆ ಕೇಳಿದ ಏನಾದ್ರು ಒಂದು ಪ್ರಶ್ನೆ ನಮ್ಮ ಹುಡುಗರಿಗೆ ಲೀಕ್ ಮಾಡ್ಬೋದಾ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ? ವಿಷ್ಣು ಸಹಸ್ರನಾಮ ಹೇಳಿದ್ರು ಸರ್, ಆಮೇಲೆ ಕ್ರಿಕೆಟ್ ಬಗ್ಗೆ ಹೇಳಿದೆ ಸರ್, ಆಮೇಲೆ ನದಿಗಳ ಬಗ್ಗೆ ಕೇಳಿದೆ ಸರ್, ಕರ್ನಾಟಕ ನದಿಗಳ ಬಗ್ಗೆ ಸರ್, ಅಂದರೆ ಈಗ ಕಾವೇರಿ ಇಶ್ಯೂ ಬಗ್ಗೆ ಕೇಳಿದೆ ಸರ್, ಯಾವಾಗ ಆರ್ಜಿನೇಟ್ ಅದು ಏನಂತ, ಮತ್ತು ಕೃಷ್ಣ ಇಶ್ಯೂ ಬಗ್ಗೆ ಕೇಳಿದ್ರು, ಮತ್ತು ಮೇಜರ್ ಡ್ಯಾಮ್ಸ್ ಬಗ್ಗೆನೂ ಕೇಳಿ ಸರ್ ಆ್ಯಕ್ಚುಲಿ ಅವಾಗ. ಹಾಗಾಗಿ ಎಷ್ಟು ನಿಮಿಷ ಸರ್ ಸುಮಾರು ಇಂಟರ್ವ್ಯೂ? ಸುಮಾರು ನನಗೆ 30 to 33 ಮಿನಿಟ್ಸ್ ಕೇಳಿದೆ ಸರ್ ಆ್ಯಕ್ಚುಲಿ. ನಿಮಗೆ ಸರ್? ನನಗೆ ಸುಮಾರು ಒಂದು 25 ನಿಮಿಷ ಕೇಳಿದ್ರು. ನಿಮಗೆ ಸರ್? ನಮಗೆ 40 ಮಿನಿಟ್ಸ್ ಆಯಿತು ಸರ್ ನಮ್ಮದು. ಸರ್ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಮದು? ಸರ್ ನಮ್ಮದು ಆವಾಗ ಶಿವಮೊಗ್ಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಕರೆಂಟ್ ಬೇಸ್ಡ್ ಸಿಚುವೇಶನ್ ಜಾಸ್ತಿ ಇತ್ತು ಸರ್, ಅಂದರೆ ಕಮ್ಯುನಲ್ ಕ್ಲಾಶಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಸೊ ಅದ್ರ ಬಗ್ಗೆ ನನಗೆ ಇಂಡೆಪ್ತಾಗಿ ಸ್ವಲ್ಪ ಕ್ವಶನ್ಸ್ ಬಂದು ಹೆಂಗೆ ಹ್ಯಾಂಡಲ್ ಮಾಡಿ ಹೇಳ್ಬೇಕಾಗತ್ತಲ್ಲಿ. ಹೌದು ಸರ್, ನಾವು ಯಾವುದೇ ಒಂದು ಜನಾಂಗದ ಪರ ನಿಲ್ದೇನೆ ನಾವು ನ್ಯೂಟ್ರಾಲಿಟಿ ಬೇಸ್ಡ್ ಆಗಿ ನಾವು ಆನ್ಸರ್ ಮಾಡ್ತಾ ಇರಬೇಕಾಗತ್ತೆ. ಸೊ ಆಮೇಲೆ ಯಾವುದೇ ಒಂದು ಕ್ವಶನ್ ನಮಗೆ ಗೊತ್ತಿಲ್ಲದೆ ಇದ್ದರೆ ಆಗ ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ ಸರ್. ಯಾಕೆಂದರೆ ಇಂಟರ್ವ್ಯೂದು ಮೇನ್ ಉದ್ದೇಶನೇ ನಮ್ಮ ಪರ್ಸ್ನಾಲಿಟಿ ಚೆಕ್ ಮಾಡೋದು. ಅದರಲ್ಲಿ ನಮ್ಮ ನಾಲೆಡ್ಜ್ ಬೇಸ್ಡು ಚೆಕ್ ಮಾಡೋದಕ್ಕಿಂತ ಪರ್ಸ್ನಾಲಿಟಿನ ಚೆಕ್ ಮಾಡೋದಿರೋದ್ರಿಂದ ಯಾವುದೋ ಒಂದು 2 ಕ್ವಶನ್ಸ್ ಗೊತ್ತಿಲ್ಲದೆ ಇದ್ದರೆ ನಾವು ವಿನಯತೆಯಿಂದ ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಇದು ನಾನು ತಿಳ್ಕೊತೀನಿ ಇದನ್ನು ಅಂತ ಹೇಳಿದ್ರೆ ಅದರಿಂದ ಏನೂ ಮಾರ್ಕ್ಸ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅನ್ನೋದು ನನ್ನ ಭರವಸೆ ಸರ್. ಹೌದು ಎಸ್ ಸರ್. ಈಗ 1 by 1 ಕ್ಲೀನಾಗಿ ಬಂದ್ಬಿಡೋಣ ಸರ್. ಹೇಗೂ ನಮ್ಮ ಪರಶುರಾಮ್ ಸರ್ ಅವರು ರೆಡಿ ಇದ್ದಾರೆ. ಪ್ರಿಲಿಮ್ಸು ಹೇಗೆ ಪ್ರಿಪೇರ್ ಆಗಬೇಕು, ಏನು ಓದಬೇಕು, ಮತ್ತು ನಿಮ್ಮ ಸ್ವ ಅಧ್ಯಯ ಟೀಮ್ ಕಡೆಯಿಂದ ಹೇಗೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ನನ್ನ ಪ್ರಕಾರ ಒಂದು 2 ಲಕ್ಷ ಅಂತ ಅಪ್ಲಿಕೇಶನ್ ಬರ್ಬೋದು, 500 ಮಿನಿಮಮ್, ಅಷ್ಟು ಜನಕ್ಕೆ ಇದು ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕು ಸರ್. ಸರ್ ಓಕೆ, ಒಳ್ಳೆ ಕ್ವಶನ್ ಸರ್. ಸರ್ ಈಗ ಪ್ರಿಲಿಮ್ಸ್ ಅಂದರೆ ಈಗ 2 ಪೇಪರ್ಸ್ ಇರುತ್ತೆ ಸರ್, ಪೇಪರ್ 1 ಪೇಪರ್ 2, 200 ಮಾರ್ಕ್ಸ್ ಈಚ್ ಸರ್, 400 ಮಾರ್ಕ್ಸ್ ಇರ್ತದೆ. ಆ್ಯಂಡ್ ಇಟ್ಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸರ್ ಆ್ಯಕ್ಚುಲಿ. ಸೊ ನಾವು ಇಷ್ಟು ದಿನ KPSC ಎಕ್ಸಾಮ್ ಬರ್ದಂಗೆ ಅಂದರೆ ಇನ್ನು ಇವನ್ ನಮ್ಮ ಬ್ಯಾಚಿಂದೆಲ್ಲ ಆಲ್ಮೋಸ್ಟ್ ಕಾಂಪಿಟೇಷನ್ ಜಾಸ್ತಿನೇ ಇತ್ತು ಸರ್. ಕ್ವಶನ್ ಪರ್ ಲೆವೆಲ್ ಆಫ್ ಕ್ವಶನ್ ಡಿಫಿಕಲ್ಟಿ ಆಫ್ ಕ್ವಶನ್ಸ್ ಆಗಿರ್ಬೋದು ಎಲ್ಲ ಇತ್ತು ಸರ್. ಈಗ ಇತ್ತೀಚೆಗೆ ಏನೋ ಸರ್ KPSC ಅವರು ತುಂಬಾ ಅಪ್ಡೇಟ್ ಆಗ್ತಿದ್ದಾರೆ ಸರ್. ಈ UPSC ಕ್ವಶನ್ ಪೇಪರ್ಸ್ ಹೆಂಗೆ ಬರ್ತಿದೆ ಅಂದರೆ ಅಲ್ಲಿ ಎಲಿಮಿನೇಟ್ ಮಾಡೋಕ್ಕೂ ಆಗಲ್ಲ, ಅನಲೈಸ್ ಮಾಡೋಕ್ಕೂ ಆಗಲ್ಲ ಸರ್. ಇಫ್ ಯು ನೋ ದ ಪರ್ಫೆಕ್ಟ್ ಆನ್ಸರ್ ವಿ ಕ್ಯಾನ್ ಡೂ, ಅದರ್ವೈಸ್ ವಿ ಕ್ಯಾನ್ ಜಸ್ಟ್ ಟಚ್ ಇಟ್ ಸರ್. ಹಂಗಿದೆ KPSC ಅವರು ಅದೇ ಪ್ಯಾಟರ್ನ್ ಅಡಾಪ್ಟ್ ಮಾಡ್ಕೊಳ್ಳೋದು ಒಂದು ನಿಟ್ಟಿನಲ್ಲಿದ್ದಾರೆ ಸರ್. ಈಗ ಅಂದರೆ ಈಗ ನಾವು ಅಲ್ಲಿ ಅನಾಲಿಟಿಕಲ್ ಆಗಿ ಏನಿಲ್ಲ, ಪರ್ಫೆಕ್ಟ್ ಇದ್ದರೆ ಮಾತ್ರ ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ, ಈ ಥರ ಒಂದು ಕೇಳ್ತಾರೆ ಸರ್. ಸೊ ದ ಲೆವೆಲ್ ಆಫ್ ಕ್ವಶನ್ಸ್ ಡಿಫಿಕಲ್ಟಿ ಈಸ್ ಇನ್ಕ್ರೀಸಿಂಗ್ ಸರ್ ಈಗ KPSC ಕೂಡ ನನಗೆ. ಸೊ ನಾವು ಆ್ಯಸ್ ಎ ಟೀಮ್ ಆಫ್ ಸ್ವಾಧ್ಯಾಯ ಏನು ಮಾಡ್ತಿದ್ವಿ ಸರ್ ಈಗ ಅಂದರೆ ನಾವು ಒಂದು ಎರಡು ಟೈಪ್ ಆಫ್ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತೀವಿ ಸರ್. 2 ಟೈಪ್ ಸರ್. ಒಂದು ಪೇಪರ್ ವೈಸ್, ಇನ್ನೊಂದು ಸಬ್ಜೆಕ್ಟ್ ವೈಸ್ ಸರ್.
ಪೇಪರ್ ವೈಸ್ ಅಂದರೆ ಸರ್ ಈಗ ಪೇಪರ್ 1 ಪೇಪರ್ 2 ಈ ಥರ 32 ಟೆಸ್ಟನ್ನು ಮಾಡ್ತೀವಿ ಸರ್. ಅಂದರೆ 16 ಪೇಪರ್ 1 ಟೆಸ್ಟು, 16 ಮತ್ತು ಪೇಪರ್ 2 ಸೇಮ್ KPSC ಪ್ಯಾಟ್ರನ್. ತುಂಬ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬೈ ಅವರ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಆಲ್ ಪ್ರಿಪ್ರೇಷನ್ ಮಾಡ್ತೀವಿ. ಮತ್ತು ಸಿನಾಪ್ಸಿಸ್ ಕೂಡ ಕೊಡ್ತೀವಿ. ಸೊ ಅದು KPSC ಟೈಮಿಂಗ್ಸ್ಗೆ ಬೆಳಗ್ಗೆ ಪೇಪರ್ 1 ಆದರೆ ಸಾಯಂಕಾಲ ಪೇಪರ್ 2 KPSC ಟೈಮಿಂಗಲ್ಲಿ ಮಾಡ್ತೀವಿ ಸರ್. ಇದು ಪೇಪರ್ ವೈಸ್ ಆಯ್ತು ಸರ್. ಈಗ ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಓದ್ತಾ ಹೋದರೆ ಕೆಲವೊಬ್ಬರು ಸರ್ ಈಗ ರೂರಲ್ ಆಗಿರ್ಬೋದು ಅಥವಾ ರೂರಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕೆಲವೊಬ್ಬರು ಕೋಚಿಂಗ್ ತೊಗೊಂಡಿರಲ್ಲ. ಇನ್ನು ಕೆಲವೊಬ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ ಸರ್. ಅವರಿಗೆ ಮತ್ತೊಂದು ಸರಿ ಎಲ್ಲ ಓದಿರ್ತಾರೆ ಹಳೆಯದೆಲ್ಲ. ಈಗ ಮತ್ತೆ ನಾನು ಎಕ್ಸಾಮ್ ಬಂತು, ನೋಟಿಫಿಕೇಶನ್ ಅಂತ ಮತ್ತೆ ಓದನ್ನ ಬರೀಬೇಕು. ಬಟ್ ಐ ಕಾಂಟ್ ಜಸ್ಟ್ ರೀಡ್ ಔಟ್ ಎಲ್ಲ ಸಬ್ಜೆಕ್ಟನ್ನು ಮತ್ತೊಂದು ಸರಿ ಓದೋಕ್ಕಾಗ್ತಿಲ್ಲ. ಬಟ್ ನಾನು ರಿವಿಷನ್ ಅಂತ ಮಸ್ಟ್ ಸರ್, ಬೇಕೇ ಬೇಕು. ಅಂಥವ್ರಿಗೆ ಒಂದು ರಿವಿಷನ್ ಪ್ಲಸ್ ಟೆಸ್ಟ್ ಎರಡೂ ಹೆಲ್ಪ್ ಆಗೋ ಥರ ನಾವು ಅದನ್ನ ಸಬ್ಜೆಕ್ಟ್ ವೈಸ್ ಮಾಡ್ತೀವಿ ಸರ್. ಈಗ ಒಂದು ಸಬ್ಜೆಕ್ಟ್ ವೈಸ್ ಒಂದು ಸ್ವಲ್ಪ ಟೆಸ್ಟು, ಇನ್ನೊಂದು ಸಬ್ಜೆಕ್ಟ್ ಸ್ವಲ್ಪ ಟೆಸ್ಟು, ಇನ್ನೊಂದು ಸಬ್ಜೆಕ್ಟ್ ಲಾಸ್ಟಿಗೆ ಇಂಟಿಗ್ರೇಟೆಡ್ ಆಗಿ ಈ ಪೇಪರ್ 1 ಪೇಪರ್ 2 ಈ ಥರ ಎಲ್ಲದು ಮಿಕ್ಸ್ ಬೇಸಲ್ಲಿ ಕೊಡ್ತೀವಿ. ಹಿಸ್ಟರಿ, ಎಕಾನಮಿ, ಪಾಲಿಟಿ, ಎಸ್ ಸರ್, ಸಬ್ಜೆಕ್ಟ್ ವೈಸ್. ಅವಾಗ ಏನಾಗುತ್ತೆ ಸರ್ ಅಂದ್ರೆ ಆ ಸಬ್ಜೆಕ್ಟ್ ಅಷ್ಟೇ ಓದಿಬಿಟ್ಟು ಅವರಿಗೆ ರಿವಿಷನ್ ಆಗುತ್ತೆ. ಮತ್ತು ನಾವು ಕೂಡ ಅನಾಲಿಸಿಸ್ ಅನ್ನು ಸ್ವಲ್ಪ ಓದಿದ್ರೆ ಅವ್ರು ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದೆಮ್ ಸರ್. ಈ ನಿಟ್ಟಿನಲ್ಲಿ ನಾವು ಪೇಪರ್ 1 ಪೇಪರ್ 2 ಮಾಡ್ತೀವಿ. ಅದಕ್ಕಾಗಿ ಒಂದು ಕಂಟೆಂಟ್ ಡೆವಲಪ್ಮೆಂಟ್ ಟೀಮ್ ಅಂತ ಇದೆ. ನಾವೇನು ಮಾಡ್ತಿದ್ವಿ, ಕಂಟೆಂಟ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಆ ಫೇಸ್ಲಿಂದ ಗೋತ್ರು ಆಗಿದ್ದೀವಲ್ಲ ಸರಿ ಇಲ್ಲಿವರೆಗೂ. ಸೊ ನಮ್ಗೇನು ಅದರಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡೋಕ್ಕಾಗುತ್ತೆ. ಸೊ ಯಾವ ಥರ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಬರ್ಬೋದು ಆ ಥರ ಎಲ್ಲ ಆ್ಯಡ್ ಮಾಡ್ಕೊತಾ ಹೋಗ್ತಾ ಇದೀವಿ ಸರ್ ನಾವು. ಮತ್ತು ಅದ್ರ ಜೊತೆಗೆ ಸರ್ ಈಗ ಜನವರಿ 20ಕ್ಕೆ ನಾವು ಫ್ರಮ್ ಸ್ವಾಧ್ಯಾಯ ಟೀಮಿಂದ ಆಲ್ ಕರ್ನಾಟಕ ಫ್ರೀ ಟೆಸ್ಟ್ಸನ್ನು ಲಾಂಚ್ ಮಾಡಿದ್ದು ಸರ್. ಒಂದು ಟೆಸ್ಟ್ ಸರ್, ಎನಿಬಡಿ ಕ್ಯಾನ್ ಟೇಕ್ ಸರ್. ನಮ್ಮ ವೆಬ್ಸೈಟ್ ಕೊಡ್ತೀವಿ ಸರ್. ನಾನು ವೆಬ್ಸೈಟಲ್ಲಿ ಹೋಗಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ ಫ್ರೀ ಟೆಸ್ಟ್ 20th ಜನವರಿ ಸರ್. ಓಕೆ, ನಾನು ರಿಪೀಟ್ ಮಾಡ್ತಿದ್ದೀನಿ ರಿಪೀಟ್ ಆಗಿ. ಜನವರಿ 20 ಈ ಕೆಳಗಡೆ ಸ್ಕ್ರಾಲಿಂಗ್ ಅಲ್ಲಿ ಬರ್ತಾ ಇದೆ, ಮತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಇದೆ ವೆಬ್ಸೈಟ್. ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿರಬೇಕು. ಲಾಗಿನ್ ನಾನು ಟ್ರೈ ಮಾಡಿದೆ ಈಗ, ಬಟ್ ಲಾಗಿನ್ ಆಗಿಲ್ಲದ ಕಾರಣಕ್ಕೆ ಅಲೋ ಮಾಡಲಿಲ್ಲ. 0 ಕಾಸ್ಟ್, ಏನು ಪ್ರೈಸ್ ಇಲ್ಲ. ಒಂದು ಟೆಸ್ಟ್ ತೆಗೆದುಕೊಳ್ಳ್ರಿ. ಆನಂತರ ಇಷ್ಟ ಆದ ನಂತರ ನೀವು ಮುಂದಿನ ಟೆಸ್ಟ್ ಸೀರೀಸ್ಗಳಿಗೆ ಹೋಗ್ಬೋದು. ಇದ್ರ ಜೊತೆಗೆ ಸರ್ ಪ್ರೈಸ್ ನಮ್ಗೆ ಅದಾದ ನಂತರ ನಾವು ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡ್ತೀವಿ ಸರ್ ರೆಗ್ಯುಲರ್ ಆಗಿ. ಅವರಿಗೆ ಆ ಟೆಸ್ಟ್ ಇಷ್ಟ ಆದರೆ ತಗೋಬೋದು. ನಾವು 16+16 ನೀವು 32 ಟೆಸ್ಟ್ ಇದ್ರ ಬೇಸಲ್ಲಿ ಹೇಳಿದ್ರಿ, ಪೇಪರ್ ಬೇಸಲ್ಲಿ. ಸಬ್ಜೆಕ್ಟ್ ವೈಸ್ ಸೇಮ್ ಸರ್ 32 ಇರ್ತದೆ ಸರ್. 32 ಇರ್ತದೆ. ಅಲ್ಲಿ ಸಬ್ಜೆಕ್ಟ್ ವೈಸ್ ಸ್ವಲ್ಪ, ಆಮೇಲೆ ಅದನ್ನು ನಾವು ಹೇಳ್ತೀವಿ ಸರ್. ವಿಲ್ ಲೆಟ್ ದೆಮ್ ನಾವು ಯಾವ ತೊಗೊಂತಾರೆ ಅವರಿಗೆ. ಸಬ್ಜೆಕ್ಟ್ ವೈಸ್ ಫಸ್ಟ್ 2 ಟೆಸ್ಟ್ ಕೊಡ್ತಾ ಹೋಗ್ತೀವಿ. ಆಮೇಲೆ ಮತ್ತೆ ಇಂಟಿಗ್ರೇಟೆಡ್ ಮಾಡ್ತಿರುತ್ತೆ ಸರ್. ಈ ಥರ ಮಾಡ್ತೀವಿ. ಹಂಗಾಗಿ 32 ಟೆಸ್ಟಿಗೆ ಸರ್ ಸೇಮ್ ಪ್ರೈಸ್ 2999 ಮಾಡ್ತೀವಿ ಸರ್ ಅಷ್ಟೇ ಫಾರ್ 32 ಟೆಸ್ಟ್. ಅವ್ರು 1 ಟೆಸ್ಟ್ ಫ್ರೀ ಸರ್ ಅದು. ಮತ್ತು ಅದಾದ ನಂತರ ಸಿನಾಪ್ಸಿಸನ್ನು ಆಫ್ಟರ್ ಎವ್ರಿ ಟೆಸ್ಟ್. ಮತ್ತು ಈ ಆಲ್ ಕರ್ನಾಟಕ ಟೆಸ್ಟ್ ಇನ್ನೊಂದು ಏನಂದ್ರೆ ಸರ್ ಪ್ರಾಮುಖ್ಯತೆ, ನಾವು ಆಫ್ಟರ್ ದಟ್ ಟೆಸ್ಟ್ ನೆಕ್ಸ್ಟ್ ಡೇಯಲ್ಲಿ ನಾವು ಟಾಪ್ 100 1 to 100ವರೆಗೆ ಟಾಪ್ 100 ರ್ಯಾಂಕ್ಸನ್ನು ಆಲ್ ಕರ್ನಾಟಕ ರ್ಯಾಂಕನ್ನು ಕೂಡ ಪಬ್ಲಿಷ್ ಮಾಡ್ತೀವಿ ಸರ್. ಲಿಸ್ಟ್ 500 ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು, ಯಾಕಂದ್ರೆ 500 ಪೋಸ್ಟ್ ಇದೆಯಲ್ಲ ಸರ್. ನಾವೀಗ ಅಷ್ಟು ಡಿಸೈಡ್ ದಟ್ಸ್ ಫೈನ್ ಸರ್. ನೋಡೋಣ ಅನ್ಕೊಂಡಿದ್ದೆ ಸರ್ ಸದ್ಯಕ್ಕೆ 1 to 100 ಪರ್ಸನಲ್ ಸ್ಕೋರ್ ಬಿಡೋದು ಒಳ್ಳೆಯದು. ಎಸ್ ಸರ್, ಅದನ್ನು ಬಿಡ್ತೀವಿ ಸರ್. ಅದನ್ನು ಪಬ್ಲಿಷ್ ಮಾಡ್ತೀವಿ ಸರ್. ಅದನ್ನು ಪಬ್ಲಿಷ್ ಮಾಡೋ ಜೊತೆಗೆ 1 to 100ವರೆಗೂ ರ್ಯಾಂಕ್ ನಾವು ಎವ್ರಿ ಟೆಸ್ಟ್ ಆದಮೇಲೆ ಬಿಡ್ತೀವಿ ಸರ್ ರೆಗ್ಯುಲರ್ ಕೂಡ ನಾಗಿ. ಎಸ್ ಸರ್. ರಘು ಸರ್, ನಿಮ್ಮ ಕಡೆ ಏನಾದ್ರು ಫಿಲಿಮ್ಸ್ ಟಿಪ್ಸ್ ಸರ್ಗೆ ಆ್ಯಡ್ ಮಾಡೋದಾದ್ರೆ ಕಂಟೆಂಟ್ಗೆ? ಸರ್, ಇವಾಗ ಪ್ರಿಲಿಮ್ಸು ಮೊದಲು ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸು ಜಾಸ್ತಿ ಬರ್ತಾಯಿತ್ತು ಸರ್ ಪ್ರಿಲಿಮ್ಸಲ್ಲಿ. ಸೊ ಇವಾಗ ಅವರು ಸರ್ ಹೇಳಿದ ಹಾಗೆ UPSC ಮಾದರಿಯಲ್ಲಿ ಕ್ವಶನ್ಸ್ ತೆಗಿತಾ ಇದ್ದಾರೆ ಸರ್. ಸೊ UPSC ಮಾದರಿಯಲ್ಲಿ ಕ್ವಶನ್ಸ್ ಇರೋದಕ್ಕೆ ನಮ್ಮ ಸ್ಟಡಿನೂ ಅದೇ ಮಾರ್ಗದರ್ಶನದಲ್ಲೇ ಆಗಬೇಕು ಸರ್. ಸೊ ಹಾಗಾಗಿ ಅನಲೈಸಿಂಗ್ ಕೆಪಾಸಿಟಿನ ಜಾಸ್ತಿ ಬೆಳೆಸ್ಕೊಳೋದ್ರಿಂದ ನಾವು ಪ್ರಿಲಿಮ್ಸನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಎಸ್ ಸರ್. ನಾವೆಲ್ಲ ಮೊದಲು ಗೈಡ್ ಮಾಡ್ಬೇಕಾದ್ರೆ ಟಿಪ್ಸು ಟ್ರಿಕ್ಸ್ ಅಂತ ಹೇಳಿ ಇದು ಅಲ್ಲ ಅಂತ ತೆಗೆದ್ಬಿಟ್ರೆ 1-2 ಉಳಿಯುತ್ತೆ, ಅದ್ರಲ್ಲಿ ಹುಡ್ಕೊಂಡು ಹೋಗ್ರಿ ಹಿಂಗೆಲ್ಲ ಹೇಳ್ತಾ. ಈಗ ಮೊನ್ನೆ UPSC ನಲ್ಲಿ 60 ಪ್ರಶ್ನೆಗಳು ಎಷ್ಟು ಸರಿ ಇದೆ ಹೇಳ್ರಿ ಅಂತ. ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ. ಹೌ ಮೆನಿ ಆಫ್ ದೆಮ್ ಕರೆಕ್ಟ್ ಇದೆ ಅಂತ ಕೇಳಿದಾಗ ನಮಗೆ ಅಕ್ಯುರೇಸಿ ಲೆವೆಲ್ ತುಂಬಾ ಬೇಕು. ಈಗ ನಿಮಗೆ ಏನೋ ಶಾರ್ಟ್ ಕಟ್ಗಳು ಟ್ರಿಕ್ಸ್ಗಳು ಅಂದ್ರೆ ಏನು ನಡೆಯಲ್ಲ. ನೀವು ಪಕ್ಕಾ ನಾಲೆಡ್ಜ್ ವರ್ಕೌಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ಗೆ ಮೇನ್ಲಿ ಬೇಸಿಕ್ NCERT ಓದ್ಕೊಬೇಕು. ಸ್ವಲ್ಪ ನ್ಯೂಸ್ ಪೇಪರು ಅದನ್ನ ಡೈಲಿ ಅಪ್ಡೇಟ್ ಇದ್ರೆ ಅದನ್ನ ಸ್ವಲ್ಪ ನಮ್ಮ ಎಕನಾಮಿಕ್ ಸರ್ವೇನು ಈ ರೆಡಿ ಮಾಡಾಗಿದೆ. ಸೊ ಅದನ್ನ ಅವ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಸೊ ಇದೆಲ್ಲದ್ರ ಕಂಬೈನ್ ಸ್ಟಡಿ ಮಾಡಿದಾಗ ಅದನ್ನ ಅವರು ನನಗೆ ಅನ್ಸಿದ ಮಟ್ಟಿಗೆ ಈಸಿಲಿ ಕ್ಲಿಯರ್ ಮಾಡ್ತಾರೆ. ಅಲ್ಲಿ ಪರ್ಶಮ್ ಸರ್ ಟಾಪಿಕ್ ನಾನು ಎಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಈಗ ಸ್ವಾಧ್ಯಾಯ ಕಡೆಯಿಂದ ಪ್ರಿಲಿಮ್ಸ್ಗೆ ಪ್ರೆಸೆಂಟ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ, ನೋಟ್ಸ್ ಏನು ಅವೈಲೇಬಲ್ ಇರಲ್ಲ. ಯು ಕ್ಯಾನ್ ಟೇಕ್ ದ ಟೆಸ್ಟ್ ಸೀರೀಸ್ ಮತ್ತು ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅವರು ಅವಾಗ ಟಿಪ್ಸ್ಗಳನ್ನ. ಅದನ್ನು ಫಾಲೋ ಮಾಡಿದ್ರಿ ಅಂದ್ರೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಗೊತ್ತಾಗುತ್ತೆ, ಸಕ್ಸಸ್ ಆಗುತ್ತೆ. ಮತ್ತೆ ಅಲ್ಲೇ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಇರೋದನ್ನ ಅಲ್ಲೇ ಮೋರಾರ್ಲೆಸ್ ಪ್ರಿಪರೇಷನ್ ನಡೆಯುತ್ತೆ. ಬಿಕಾಸ್ ಅಲ್ಲಿ
ಸಿನಾಪ್ಸಿಸ್ ಆಡ್ ಮಾಡ್ತಾರೆ, ಅದೇ ನೋಟ್ಸ್ ಟೈಪ್ ಅಲ್ಲಿ ನೀವು ಬಳಸ್ಕೋಬಹುದು. ಈಗ ಮೇನ್ಸ್ ಬಗ್ಗೆ ಕಂಪ್ಲೀಟ್ ಪ್ಯಾಕೇಜ್ ಡಿಸ್ಕಷನ್ ನಾನು ರಘು ಸರ್ ಜೊತೆ ಮಾಡ್ಬೇಕಂತ ಮೊದಲೇ ಪ್ಲಾನ್ ಇತ್ತು. ಸರ್, ಮೇನ್ಸ್ ಹೇಗೆ ಸಿದ್ಧತೆ, ಏನೇನು ಮೇನ್ ಸೋರ್ಸ್ಗಳು, ಸ್ವಾಧ್ಯಾಯ ಕಡೆಯಿಂದ ಏನು ಆ್ಯಡ್ ಆನ್ ಮಾಡ್ತೀರಾ? ಎಸ್ ಸರ್, ಇವಾಗ ಮೊದಲೇ ಹೇಳಿದಾಗೆ ಮುಂಚೆ 9 ಪೇಪರ್ ಇದ್ವು ಸರ್ ಮೇನ್ಸಲ್ಲಿ. ಈಗ 2 ಆಪ್ಷನಲ್ ಪೇಪರ್ಸ್ ತೆಗೆದಿರೋದ್ರಿಂದ 7 ಪೇಪರ್ಸ್ ಆಗಿದೆ ಸರ್. ಅದು ಆಪ್ಷನಲ್ಲು ಕನ್ನಡ ಅಂದರೆ ಈ KPSCಯಲ್ಲಿ ತುಂಬ ವೇರಿ ಆಗ್ತಾಯಿತ್ತು ಸರ್ ಆಪ್ಷನಲ್ ಮಾರ್ಕ್ಸು. ಕೆಲವೊಬ್ಬೊಬ್ಬರು 280 ಬರ್ತಾಯಿತ್ತು, ಕೆಲವೊಂದು ಆಂಥ್ರೋಪಾಲಜಿ ಆಗಿರ್ಬೋದು, ಮತ್ತು ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕನ್ನಡ, ಇದರೆಲ್ಲ 400 ಕ್ರಾಸ್ ಆಗಿರೋ ಉದಾಹರಣೆಗಳು ಇದ್ದಾವೆ ಸರ್. ಸೊ ಮಾರ್ಕ್ಸು ತುಂಬ ಡಿಫ್ರೆನ್ಸ್ ಆಗ್ತಾಯಿತ್ತು. ಸೊ ಇವಾಗ ಎಲ್ಲರಿಗೂ ಲೆವೆನ್ ಪ್ಲೇಯಿಂಗ್ ಫೀಲ್ಡ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ನಮ್ಮ ಪ್ರಿಪ್ರೇಷನ್ 7ರಲ್ಲಿ 2 ಪೇಪರ್ ನಮಗೆ ರ್ಯಾಂಕಿಂಗ್ ಕೌಂಟ್ ಬರಲ್ಲ. ಹೌದು, ಕನ್ನಡ ಮತ್ತು ಇಂಗ್ಲಿಷ್ 5 ಪೇಪರ್ 250 into 5. ಎಸ್ ಸರ್, ಎಸ್ ಸರ್. ನೆಕ್ಸ್ಟು ನಾವು KS ಮೇನ್ಸ್ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಕೆಲವೊಂದೊಂದು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಿದ್ವಿ. ಅಂಥ ಪ್ರಾಬ್ಲಮ್ಸ್ಗಳು ನೆಕ್ಸ್ಟು ನಮ್ಮ ಫ್ಯೂಚರ್ ಆಸ್ಪಿರೆಂಟ್ಸ್ ಯಾರು ಇರ್ತಾರೋ ಅವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಕೈಯಲ್ಲಿ ಏನೇ ಒಂದು ಹೆಲ್ಪ್ ಆಗುತ್ತೋ ಅದನ್ನು ಮಾಡೋಣ ಅಂತ ನಾವು ಈ ಒಂದು ಉದ್ದೇಶಕ್ಕೆ ಕೈ ಹಾಕಿದ್ದು. ಇದರಲ್ಲಿ ಮುಖ್ಯವಾಗಿ ಎಲ್ಲರಿಗೂ ನೋಟ್ಸ್ ಮೇಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನು ಆವಾಗಲೇ ಡಿಸ್ಕಸ್ ಮಾಡಿದೆ ಸರ್. ಸೊ ಹಾಗಾಗಿ ನಮ್ಮಲ್ಲಿ ನಾವು ಎಷ್ಟು ಪ್ರಿಪೇರ್ ಆಗಿದ್ವೋ, ನಾವು ಪ್ರಿಪೇರ್ ಮಾಡ್ಕೊಂಡಿದ್ವೋ ಎಷ್ಟು ಪಾಯಿಂಟ್ಸ್ಗಳನ್ನು ಮೇನ್ಸಿಗೆ ಅಂತಲೇ, ಸೊ ಅದನ್ನೆಲ್ಲ ನಾವು ಅವರಿಗೆ ಕೊಟ್ಟಿದ್ವಿ. ನಾವು ದೀಪಾ ಮೇಡಮ್ ಅವರಿಗೆ ಅವರು ಒಂದು ಕನ್ಸಾಲಿಡೇಟ್ ನೋಟ್ಸನ್ನು ಪ್ರಿಪೇರ್ ಮಾಡಿದರು. ಇಲ್ಲ, ನಾನು ಮೇನ್ಸ್ ಹಿಂದೆಲ್ಲ ಕೋಚಿಂಗ್ ಮಾಡಿದ ನನ್ನ ಅನುಭವದಲ್ಲಿ ಅಲ್ಲಿ BSc AG ಓದೋರು, MSc AG ಓದೋರು ಸಿಲೆಬಸ್ ಇದೆ. ಸ್ಪೇಸ್ ಟೆಕ್ನಾಲಜಿ ಅಂದ್ರೆ ಇಸ್ರೋ ಸೈಂಟಿಸ್ಟ್ ಓದಂತ ಸಿಲೆಬಸ್ಗಳಿದಾವಲ್ಲಿ, ಅವನ್ನೆಲ್ಲ ನಿಮ್ ತಂಡದಿಂದ ಬ್ಯಾಲೆನ್ಸ್ ಮಾಡಿದೀರಾ. ಸೈನ್ಸ್ ಅಂಡ್ ಟೆಕ್ ಎಕ್ಸ್ಪರ್ಟ್ ಇಂದ, ಸೈನ್ಸ್ ಅಂಡ್ ಟೆಕ್, ಆರ್ಟ್ಸ್ ಎಕ್ಸ್ಪರ್ಟ್ ಇಂದ, ಆರ್ಟ್ಸ್ ಮ್ಯಾಟರ್ಗಳೆಲ್ಲ ಕವರ್ ಅಪ್ ಆಗಿದೆ. ಅದು ಒಂದು ಅಡ್ವಾಂಟೇಜ್ ಸರ್. ಯಾಕೆಂದ್ರೆ ರ್ಯಾಂಡಮ್ ಆಗಿ ಯಾರೋ ಒಬ್ಬ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಸೈನ್ಸ್ ಯಾವುದೋ ನೋಟ್ಸ್ ಪ್ರಿಪೇರ್ ಮಾಡ್ತೇನೆ ಅಂದರೆ ಅಷ್ಟು ಕ್ವಾಲಿಟಿಯಾಗಿ ಬರೋದಿಲ್ಲ ಸರ್ ಅದು. ಸೊ ಆದ್ದರಿಂದ ಆ ಸಬ್ಜೆಕ್ಟಿನ ಪರ್ಸ್ಪೆಕ್ಟಿವಲ್ಲಿ ಯಾರು ತುಂಬ ನಾಲೆಡ್ಜಿಬಲ್ ಪರ್ಸನ್ ಇರ್ತಾರೋ ಅವರಿಂದ ಕೊಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ಹಾಗೆ ಇವಾಗ ಸಕ್ಸಸ್ ಆಗಿದ ತಕ್ಷಣವೇ, ಯಾವುದೋ ಒಂದು ರ್ಯಾಂಕ್ ಬಂದಿದ್ದ ತಕ್ಷಣವೇ ಕೆಲವೊಬ್ಬೊಬ್ಬರು ತಮಗಾಗಿದ್ದ ಸಮಸ್ಯೆಗಳನ್ನು ಹೇಳ್ದೇನೆ ಮುಂದೆ ಯಾರು ಡಿಸ್ಕ್ಲೋಸ್ ಮಾಡಲ್ಲ ಸರ್. ಅಂದರೆ ಹೆಲ್ಪ್ ಮಾಡೋಕ್ಕೆ ಯಾರು ಬರೋದಿಲ್ಲ. ಆ ಉದ್ದೇಶವನ್ನು ನಾವು ತಿಳ್ಕೊಂಡಿರೋದ್ರಿಂದ, ಸಮಸ್ಯೆಯನ್ನು ಅನುಭವಿಸಿರೋದ್ರಿಂದ ನಾವು ಏನಾದರೂ ನಮ್ಮ ಕೈಯಲ್ಲಿ ಆಗಿರೋದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ನಮ್ಮ ನೋಟ್ಸ್ ಮೇಕಿಂಗನ್ನು ನಾವು ಪ್ರೊವೈಡ್ ಮಾಡಿದ್ವಿ. ಸೊ ಆ ದೃಷ್ಟಿಯಿಂದ ಎಕ್ಸಾಂಪಲ್ ಸೆಟ್ ಮಾಡಿರುತ್ತಾರೆ ಸರ್. ಅಂದರೆ ಸೆಲೆಕ್ಟ್ ಆಗಿರ್ತೀವಿ, ಸೊ ಆ ನೋಟ್ಸನ್ನು ಓದ್ಬಿಟ್ಟೆ ಸೆಲೆಕ್ಟ್ ಆಗಿರೋದ್ರಿಂದ ನಂಬಿಕೆ ಇರೋದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಮೈ ಕ್ವಶನ್ ಟು ಯು ಸರ್, ನಮ್ಮ ಹುಡುಗರು ಪರವಾಗಿ ನಿಮ್ಮನ್ನ ಪ್ರಶ್ನಿಸ್ತೀವಿ ಅಂತ ತಪ್ಪ ತಿಳಿಬೇಡಿ. ರೆಡಿ ನೋಟ್ಸ್ ಇವಿದಾವೆ, ರೆಫರೆನ್ಸ್ ಬುಕ್ಗಳು, ಲಕ್ಷ್ಮೀಕಾಂತ್, ರಮೇಶ್ ಸಿಂಗ್ ಅದು ಓದಿದ ನಂತರ ಆಡ್ ಆನ್ ಆಗಿ ಈ ನೋಟ್ಸ್ಗಳು ಓದ್ಬೇಕಾ ಅಥವಾ ಈ ನೋಟ್ಸ್ ಓದಿದ ಏನಫ್? ಮೇನ್ ಆಗಿ ಸರ್, ಈ ನೋಟ್ಸಲ್ಲಿ ನಾವು ಯಾವ ಥರ ಪ್ರಿಪೇರ್ ಮಾಡಿದ್ವಿ ಅಂದರೆ, ಪಾಯಿಂಟ್ಸ್ ಕೊಟ್ಟಿದ್ದೀವಿ ಅಂದರೆ ಆ ನೋಟ್ಸ್ಗಳು ಅಂದರೆ ಪಾಲಿಟಿಗೆ ಅಂದರೆ ಲಕ್ಷ್ಮೀಕಾಂತ್ ಹೆಸರು ಹೇಳ್ತಾರೆ ಸರ್. ಇದರಲ್ಲಿ ಲಕ್ಷ್ಮೀಕಾಂತ್ ಅಷ್ಟೇ ಅಲ್ಲ, ಕೆಲವೊಂದು NCERTಸಿಂದ ಪಾಯಿಂಟ್ಸ್ಗಳು ತೊಗೊಂಡಿದ್ದೀವಿ. ಸೊ ಕರೆಂಟ್ ಅಫೇರ್ಸಿಂದ ಪಾಯಿಂಟ್ಸ್ಗಳು ತೊಗೊಂಡಿದ್ದೀವಿ. ಸೊ ಈ ಎಲ್ಲ ವ್ಯಾಲ್ಯೂ ಅಡಿಷನ್ ಸಿಗೋದ್ರಿಂದ ಒಂದೇ ಸೋರ್ಸಲ್ಲಿ ಮಲ್ಟಿಪಲ್ ಸೋರ್ಸ್ದು ಇನ್ಫಾರ್ಮೇಷನ್ ಒಂದರಲ್ಲೇ ಸಿಗುತ್ತೆ. ಸೊ ಇದರಿಂದ ಮಲ್ಟಿಪಲ್ ಬುಕ್ಸ್ ಓದೋದು ತಪ್ಪತ್ತೆ, ಮತ್ತು ಆಸ್ಪಿರೆಂಟ್ಸು ರಿವಿಷನಿಗೆ ಹೆಚ್ಚಿಗೆ ಟೈಮ್ ಕೊಡ್ಬೋದು. ಸೊ ಇದು ಮೇನ್ ಅಡ್ವಾಂಟೇಜ್ ಅಂತ ಹೇಳಿ. ಈಗ ನೀವು ಹೇಳ್ತಾ ಇದ್ದೀರಾ ರೆಫರೆನ್ಸ್ ಬುಕ್ಗಳಿಗಿಂತ ಇದನ್ನೇ 1 ಸರಿ 2 ಸರಿ 3 ಸರಿ ರಿಪೀಟ್ ಮಾಡೋದ್ರಿಂದ ಇಲ್ಲೇ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ಅಂತ. ಹಾಗಾದ್ರೆ ಇಲ್ಲೊಂಚೂರು ಬಲ್ಕ್ ಮೆಟೀರಿಯಲ್, ಸಿಲೆಬಸ್ ಅದು 10-15 ಪೇಜ್ವರೆಗೂ ಇರೋದ್ರಿಂದ ಮೆಟೀರಿಯಲ್ಸ್ ಎಷ್ಟು ಪೇಜ್ ಅಪ್ರಾಕ್ಸಿಮೇಟ್ ಇರ್ಬೋದು ಸರ್? ಅಪ್ರಾಕ್ಸಿಮೇಟ್ಲಿ GS 1, 2, 3, 4 ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ 2000 ಪೇಜಸ್ ವರೆಗೂ ನಿಮಗೆ ಮಟೀರಿಯಲ್. 2000 ಪೇಜಸ್ ಇಸ್ ಎನಫ್. 4 ಪೇಜ್ಗೆ ಬೇಕಾದಷ್ಟು ಆಗುತ್ತೆ, ಅಷ್ಟು ಕವರ್ ಮಾಡ್ಕೊಂಡ್ರೆ. ಬಿಕಾಸ್ ರಿಪಿಟೇಷನ್ ಇಸ್ ಇಂಪಾರ್ಟೆಂಟ್. ನೀವು ಸುಮ್ಮನೆ 10 ಬುಕ್ ಕೆದ್ಕೊಳ್ಳೋಕ್ಕಿಂತ ಓದಿದ್ದನ್ನು ರಿಪೀಟ್ ಮಾಡಿದಾಗ ನೀವು ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ, ನಿಮ್ಮದೇ ಕೌಶಲ್ಯ ಬಳಸೋದಕ್ಕೆ ಯೂಸ್ ಆಗುತ್ತೆ.
ಎಸ್ ಸರ್, ಸೋ ನೈಸ್. ನನಗೆ ಖುಷಿ ಆಗ್ತದೆ, ಯಾಕಂದ್ರೆ ನಾನು KS 14ರಲ್ಲಿ 11ರಲ್ಲಿ 8ರಲ್ಲೆಲ್ಲ ಬರಿಬೇಕಾದ್ರೆ ಸಿಲೆಬಸ್ ಇಟ್ಕೊಳ್ಳೋದು ನಾವೇ ಕಲೆಕ್ಟ್ ಮಾಡೋ ಸತಿ ಎಕ್ಸಾಮ್ ಬಂದಿರೋದು ನೋ ರಿವಿಷನ್ ನೋ ರಿಪಿಟೇಷನ್, ಸುಮ್ಮನೆ ಹೋಗಿ ಬರೋದು ಅದು ಬಂದ ಸ್ಕೋರ್ ಬರೋದು, ಇಂಟರ್ವ್ಯೂ ಹೋಗೋದು, ವಾಪಸ್ ಬರೋದು ಆಗ್ತಾ ಇತ್ತು. ಬಟ್ ನಾವು ಯಾವತ್ತು KPSC ಇಂದ ದುಡ್ಡು ಕೇಳಿದ್ರು ಅಂತ ಕಂಪ್ಲೇಂಟ್ ಮಾಡಿಲ್ಲ. ಇವತ್ತು ನಮ್ದು ಕಂಪ್ಲೇಂಟ್ ನಮ್ಮ ಮೇಲೆ, ಯಾಕಂದ್ರೆ ಮೇನ್ಸ್ ಅಲ್ಲಿ ಸ್ಕೋರ್ ಮಾಡಿದಾಗ ನಮ್ಗೆ ಆತಂಕನೇ ಬರಲ್ಲ, ನಾವು ಸೋತಿದ್ದೀವಿ ಅಂತ ಹೇಳಕ್ಕಾಗಲ್ಲ, ನಮ್ದೇ ತಪ್ಪಿತ್ತು. ಬಟ್ ಈಗ ಪ್ರಾಪರ್ ಗೈಡೆನ್ಸ್ ಅಲ್ಲಿ ಸ್ವಾಧ್ಯಾಯ ಟೀಮ್ ಕೊಡ್ತಾ ಇದೆ. ಒಂದು ಭರವಸೆ, ಇವತ್ತು ಇಲ್ಲಿ ಕರೆಸಿ ಇವ್ರನ್ನೆಲ್ಲ ಕೂರಿಸಿರೋದಕ್ಕೆ, ಸ್ವಾಧ್ಯಾಯಗೆ ಪ್ರಮೋಷನ್ ಸಾಧನದಲ್ಲಿ ನಾವು ಯಾವತ್ತೂ ಯಾರಿಗೂ ತಪ್ಪಾಗಿ ಫಾಲ್ಸ್ ಪ್ರಮೋಷನ್ ಮಾಡಿಲ್ಲ. ಇಲ್ಲೂ ಅದೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಒಂದು ಕೋಚಿಂಗ್ ನೀವು ಬೆಂಗಳೂರಲ್ಲೋ ಇನ್ಯಾವುದೋ ಊರಲ್ಲೋ ಮಾಡಬೇಕು KSಗೆ ಅಂತ ಅಂದರೆ ಮಿನಿಮಮ್ 1-1.5 ಲಕ್ಷ ದುಡ್ಡು ಇಟ್ಕೊಂಡು ಹೊರಗೆ ಬರ್ಬೇಕು ಈ ಜನವರಿಯಲ್ಲಿ. ಬಟ್ ಈ ಸ್ವಾಧ್ಯಾಯ ಟೀಮ್ ಹೇಳ್ತಿರೋ ಪ್ರೈಸ್ ನೋಡಿದ್ರೆ ಒಂದು 10,000 15,000 ರೂಪಾಯಿ ಒಳಗಡೆ, ಮ್ಯಾಕ್ಸಿಮಮ್ 10,000-12,000 ಒಳಗಡೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಡೆಲಿವರಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟು ಕಡಿಮೆ ಅಮೌಂಟಲ್ಲಿ ಇಷ್ಟು ಬೆಸ್ಟ್ ಕ್ವಾಲಿಟಿ. ಮತ್ತು ಯಾರೋ ಇಮ್ಮೆಚ್ಯೂರ್ ಪೀಪಲ್ ರೆಡಿ ಮಾಡಿರೋದಲ್ಲ, ಮೆಚ್ಯೂರ್ಡ್ ಪೀಪಲ್ ಇಲ್ಲೇ ಇದ್ದಾರೆ. ವಿಟ್ನೆಸ್ ಆಲ್ರೆಡಿ ದೇ ಆರ್ ತಹಶೀಲ್ದಾರ್ಸ್, ACs ಎಲ್ಲ ಇವ್ರ ಟೀಮರು ಇರೋದ್ರಿಂದ ಅವರ ಸಹಕಾರದಿಂದ ನೋಟ್ಸ್ ರೆಡಿ ಆಗಿದೆ. ಮತ್ತು ಅವ್ರಿಗೊಬ್ಬ ಗುರು ದೀಪಕ್ ಕಾಮತ್ ಅವರು ಇದ್ದಾರೆ, ಅವರು ಎಕ್ಸ್ಪರ್ಟ್ UPSC ಎಕ್ಸಾಮ್ ಎಲ್ಲ ಬರೆದು ಪರ್ಸನಾಲಿಟಿ ಟೆಸ್ಟ್ ಕೊಟ್ಟಂತವ್ರು ಇದ್ದಾರೆ. ಅಂತ ಪಕ್ವವಾದ ನೋಟ್ಸ್ ಇದೆ ಅನ್ನೋ ಭರವಸೆ ನನಗಿದೆ. ಬಿಕಾಸ್ ಒಂದ್ಸರಿ ರೆಫರ್ ಮಾಡಿದ್ದೀನಿ ನಾನು, ಹಿಂದೆ ಕೆಲವು ನೋಟ್ಸ್ ನೋಡಿದ್ದಕ್ಕಿಂತ ದಿ ಬೆಸ್ಟ್ ಕ್ವಾಲಿಟಿ ಇದೆ ಅನ್ನೋದು ಕಾಂಪ್ರಮೈಸ್ ಇಲ್ಲ. ನೀವು ಟೆಸ್ಟ್ ಸೀರೀಸ್ ತೆಗೆದುಕೊಂಡು ನಂತರ ಬೇಕಾದ್ರೆ ಯು ಕ್ಯಾನ್ ಗೋ ಫಾರ್ ನೋಟ್ಸ್ ಬೈಗೂ ಹೋಗ್ಬೋದು. ನನ್ನ ಪ್ರಕಾರ ದ ಪ್ರೈಸ್ ಇಸ್ ನಾಟ್ ಮೋರ್, ಬಿಕಾಸ್ ನೀವು ಒನ್ಸ್ ಊರು ಬಿಟ್ಟು ಹೊರಗೆ ಬಂದು ಕೋಚಿಂಗ್ ಜಾಯ್ನ್ ಆದರೆ ಗೊತ್ತಾಗತ್ತೆ, ಒಂದು PG ಎಂಟ್ರಿ ಆಗ್ಬೇಕಂದ್ರೆ 5,000-6,000 ದುಡ್ಡು ಇಟ್ಕೋಬೇಕು 1 ಮಂತ್ಗೆ. ಒಂದು ಕೋಚಿಂಗ್ ಸೆಂಟ್ರ್ ಎಂಟ್ರಿ ಆಗ್ಬೇಕಂದ್ರೆ ಮಿನಿಮಮ್ 25,000 ಫಸ್ಟ್ ಪೇ ಇನ್ಸ್ಟಾಲ್ಮೆಂಟ್ಗೆ ರೆಡಿ ಇರಬೇಕು. ಆಮೇಲೆ ಮುಂದಿನ ಕತೆ ಅದು. ಮತ್ತು ಟೆಸ್ಟ್ ಸೀರೀಸು, ಲೈಬ್ರರಿ, ಅದು ಇದು ಅನ್ನೋಷ್ಟೊತ್ತಿಗೆ ಮನೇಲಿ ಕೂತ ಜಾಗದಲ್ಲೇ ತಪಸ್ ಮಾಡ್ಬೋದು. ಬಿಕಾಸ್ ಎಲ್ಲರೂ ಇವರು ಏಕಲವ್ಯಂದಿರೆ, ಬಿಕಾಸ್ ಸ್ವಂತ ಅಧ್ಯಯನದಿಂದನೇ ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವ್ರ ಟೀಮ್ ಹೆಸರೇ ಸ್ವ ಅಧ್ಯಾಯ ಇದೆ. ಎಸ್ ಸರ್, ನಮ್ಮದು ಉದ್ದೇಶನೇ ಸೆಲ್ಫ್ ಸ್ಟಡಿನ ಪ್ರಮೋಟ್ ಮಾಡೋ ಅಂತ ಸರ್. ಮತ್ತು ನಾವು ಈಗ ಎಲ್ಲರೂ ಇನ್ಸ್ಟಿಟ್ಯೂಟ್ ಮಾಡಿದರೆ ನಾವು ಕೋಚಿಂಗ್ ಕ್ಲಾಸ್ ಮಾಡೋಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕೋ ಅನ್ನೋದಾದ್ರೆ ನಮ್ಮದು ರಿಸೋರ್ಸ್ ಇಲ್ಲ, ನಮಗೆ ಅದರದ್ದು ಥೀಮ್ ಇಲ್ಲ ಸರ್. ನಮ್ದು ಏನಂದರೆ ರೀಸನಬಲ್ ಪ್ರೈಸಲ್ಲಿ ಅಟ್ ರೀಸನಬಲ್ ಪ್ರೈಸಸ್, ಅಕ್ಸೆಸಬಲ್ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹೆಲ್ಪ್ ಆಗತ್ತಾರೆ, ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸಿಗೆ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗತ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಸೆಲ್ಫ್ ಸ್ಟಡಿನ ಪ್ರಮೋಟ್ ಮಾಡೋ ಥರ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮದು ಥೀಮ್ ಸರ್ ಇದು. ಆ್ಯಕ್ಚುಲಿ ಇದು ನಾವು ಇಟ್ಕೊಂಡು ನಾವು ಏನೇ ಒಂದು ಮಾಡಿದ್ರೆ ಇನ್ನೋವೇಟಿವ್ ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಸರ್. ಈಗ ಏನೋ ಇನ್ನೊಂದು ಬುಕ್ ಬರೆದ್ರೆ ನಾವು ಬುಕ್ ಬರೆದು ಇರೋ ಇನ್ಸ್ಟಿಟ್ಯೂಟ್ ಕ್ಲಾಸ್ ಮಾಡಿದ್ರೆ ನಾವು ಹಂಗಿಲ್ಲ ಸರ್. ನಾವು ಏನೋ ಒಂದು ಮಾಡಿದ್ರೆ ಯಾರು ಏನು ಮಾಡಲಿಲ್ಲ ಮತ್ತು ಯಾರು ಏನಾರು ಮಾಡಿದ್ದು ಹುಡುಕ್ತೀವಿ. ಆಮೇಲೆ ಸ್ಟೂಡೆಂಟ್ಸಿಗೆ ರಿಯಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸರ್. ಈ ಒಂದು ನಿಟ್ಟಿನಲ್ಲಿ ನಾವು ಸ್ವಾಧ್ಯಾಯನ ನಾವು ಲಾಂಚ್ ಮಾಡಿದ್ದು ಅದೇ ಸರ್, ನಾವು ಮಾಡ್ತಾ ಇರೋದು ಅದನ್ನೇ ಮಾಡ್ತೀವಿ ಸರ್. 24ರಲ್ಲಿ ಒಂದು ಹೊಸ ಬಂಪರ್ ಕೊಡೋ ಸಾಧ್ಯತೆ ಇದೆ ಸರ್. ಡೆಫಿನೆಟ್ಲಿ ಸರ್. ನಿಮ್ಮ ಟೀಮ್, ನಿಮ್ಮ ಹುಡುಗರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಸರ್. ಈಗ ನನ್ನ ಪ್ರಕಾರ ಒಂದು 500 ಹುದ್ದೆನಲ್ಲಿ ಎಷ್ಟು ನಿಮ್ಮ ಕಡೆಯಿಂದ ರಿಸಲ್ಟ್ ಕೊಡ್ಬೋದು ಸರ್? ನಾವು 200+ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಡೆಫಿನೆಟ್ಲಿ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಹೇಳಿದ್ರೆ ಪರಶುರಾಮ್ ಸರ್? ಸರ್ ನಾವೀಗ ತುಂಬ ಈಗ ಅಂತ ಸರ್, ಈಗ ಆ್ಯಕ್ಚುಲಿ ಇಟ್ಸ್ ಎ ಇನ್ಫಾರ್ಮೇಷನ್ ಏಜ್ ಸರ್. ಈಗ ಎಲ್ಲ ಫಿಂಗರ್ ಟಿಪ್ಸಲ್ಲಿ ಎಲ್ರಿಗೂ ಸಿಗುತ್ತೆ. ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ವಿ ನೋ ಎವ್ರಿಥಿಂಗ್, ಇಷ್ಟೇ ಸಾಕಾಗುತ್ತೆ ಹಂಗೇನಿಲ್ಲ ಸರ್. ಮತ್ತು ತುಂಬ ಈಗ ಹೆಂಗೆ ಸರ್, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅನ್ನೋದು ಒಂದು ಟೈಮಲ್ಲಿತ್ತು. ಈಗ ರಿಸೋರ್ಸಸ್ ಜಾಸ್ತಿ ಆಗಿಬಿಟ್ಟು ಸರ್. ಈಗ ಓವರ್ಲೋಡೆಡ್ ಆಗಿಬಿಟ್ಟು, ಇನ್ಫಾರ್ಮೇಷನ್ ಓವರ್ಲೋಡೆಡ್. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಎಷ್ಟು ಓದಬೇಕು ಅನ್ನೋದೇ ಒಂಥರ ಕ್ಲಮ್ಜಿ ಆಗಿಬಿಟ್ಟು ಸರ್. ಕ್ಲಾರಿಟಿ ಇಲ್ಲ ಯಾರಿಗೂ. ಸೊ ಈ ಒಂದು ನಿಟ್ಟಿನಲ್ಲಿ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ಸರ್. ಮತ್ತು ನಾವು ಒಂದೇನು ಸರ್, ಈಗ ಓದುಗರಿಗೆ ನೆಕ್ಸ್ಟ್ KPSC ಒಂದು ಅಟ್ಲೀಸ್ಟ್ ನಾವು ನೀವು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ಸರಿ ಸ್ವಾಧ್ಯಾಯ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ ನಮ್ಮ ನೋಟ್ಸನ್ನು ಒಂದು ಸರಿ ತೊಗೊಂಡು ನೋಡಿರಿ. ನೋಡಿದ ಮೇಲೆ ನಿಮಗೆ ಇಫ್ ಇಟ್ ಈಸ್ ಫೈನ್ ರೀಡ್, ಅದರ್ವೈಸ್ ನೀವು ಬೇರೆ ನಿಮಗೆ ಇದಕ್ಕಿಂತ ಚೆನ್ನಾಗಿ ಮಾರ್ಕೆಟ್ ಇಲ್ಲದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಥ್ರೂ ದಿಟ್. ನಮ್ದೇನಾದ್ರೂ ತಕರಾರಿಲ್ಲ ಸರ್. ಇಷ್ಟ ಅಂತ ನಾವು ಹೇಳ್ತೀವಿ. ಎಸ್ ಸರ್. ಸರ್ ಹೇಳಿದ ಮತ್ತೆ ನಾನು ಆ್ಯಡ್ ಮಾಡೋದಾದ್ರೆ, ದೀಪಕ್ ಕಾಮತ್ ಮೇಡಮ್ ಜೊತೆ ನಾನು ಮಾತಾಡ್ತಾ, ಇವತ್ತು ಅವರು ಬ್ಯುಸಿ ಇರೋದ್ರೆ ಬರೋಕ್ಕಾಗಿಲ್ಲ. ಕೆಲವೇ ಕಾಪಿ ಹಾರ್ಡ್ ಕಾಪೀಸ್ ಇದೆ. ಹಾರ್ಡ್ ಕಾಪಿ ಸೋಲ್ಡ್ ಔಟ್ ನಂತರ ಪ್ರಿಂಟ್ ಮಾಡೋ ಭರವಸೆ ನನಗಿಲ್ಲ. ಅವರು ಆನ್ಲೈನ್ ಕಾಪಿ ಕೊಡ್ಬೋದು. ಹಾಗಾಗಿ ಯಾರಿಗೆ ತುರ್ತಾಗಿ ನೋಟ್ಸ್ ಬೇಕೋ ಅದು ಕೆಲವು ಒಂದು 1000+ ಏನೋ ಇದೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ರಿ. ಬಿಕಾಸ್ ಈ KSಗೋಸ್ಕರನೇ ಅವರು ರೀಪ್ರಿಂಟ್ ಮಾಡ್ತಾರೆ ಭರವಸೆ ನನಗಿಲ್ಲ. ಮತ್ತು ಆಮೇಲೆ ನೀವು ರೀಡಿಂಗ್ ಮಾಡಿರಿ, ಸಾಫ್ಟ್ ರೀಡಿಂಗ್ ಕಾಪಿ ಕೊಡೋ ಸಾಧ್ಯತೆ ಇದೆ. ಎಮರ್ಜೆನ್ಸಿ ಯಾರಿಗೆ ನೋಟ್ಸ್ ಬೇಕು, ತುಂಬ ಕಡಿಮೆ ಕಾಸ್ಟ್ ಇದೆ, ಇಮಿಡಿಯೇಟ್ ತರಿಸ್ಕೊಳ್ಳೋದು ಬೆಟರ್ ಅಂತ ನನ್ನ ಸಲಹೆ.
ಸೊ ಒನ್ ಮೋರ್ ಆ್ಯಡ್ ಅಂತ ಇವತ್ತು ಆ್ಯಕ್ಚುಲಿ ನ್ಯೂಸ್ ಪೇಪರಲ್ಲಿ ನೋಡಿದಂಗೆ KPSC ಕೂಡ ನನಗೆ ನೆಕ್ಸ್ಟ್ ಈ ಆನ್ಲೈನ್ ಎಕ್ಸಾಮ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಸರ್. ಸೊ ಹಾಗಾಗಿ ನಾವು ಎಲ್ಲ ಈ ಆನ್ಲೈನ್ ಮಾಡ್ತಿರೋದ್ರಿಂದ ಸೊ ಅದು ಡೆಫಿನೆಟ್ಲಿ ಇಟ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಮೇಡಮ್ ಜೊತೆ ಮಾತಾಡ್ತಾ ಕೇಳ್ದಂಗೆ ನೀವು ಕೂಡ ಈ ಹಾರ್ಡ್ ಕಾಪಿ ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಸರ್, ಹಾರ್ಡ್ ಕಾಪಿ ಕಂಟಿನ್ಯೂ ಮಾಡಲ್ಲ ಸರ್. ಇನ್ನು ಸ್ವಲ್ಪ ಎಸ್ ಸರ್, ಇನ್ನು ಸ್ವಲ್ಪ ಇದೆ ಸರ್. ಅದು ಹಾರ್ಡ್ ಕಾಪಿ ಏನಿದೆ ಇಮಿಡಿಯೇಟ್ ಯಾರು ಅಸೆಸ್ ಮಾಡ್ತೀರಾ ಅವ್ರಿಗೆ ಸಿಗುತ್ತೆ. ಇದು ಮತ್ತೆ ಆಮೇಲೆ ಸಾಧನದಲ್ಲಿ ಮಂಜುನಾಥ್ ಸರ್ ಹೇಳಿದ್ರು ಬುಕ್ಸ್ ಕೊಡ್ತಾ ಇಲ್ಲ ಅವರು ಅನ್ಬೇಡಿ, ಈ ಬುಕ್ಸ್ ಹಾರ್ಡ್ ಕಾಪೀಸ್ ಲಿಮಿಟೆಡ್. ಆಮೇಲೆ ನೀವು ಈ ಕಾಪಿ ಸರ್. ಎಸ್ ಸರ್. ಓಕೆ ಸರ್. ಎಸ್ ಸರ್, ರಘು ಸರ್ ನಿಮ್ಮ ಕಡೆಯಿಂದ. ಸರ್, ಒಂದು ಒಳ್ಳೆಯ ಗುಣಮಟ್ಟದ ಕಂಟೆಂಟ್ ಅವೈಲಬಿಲಿಟಿಗೆಗೋಸ್ಕರನೇ ಒಂದು ಮೊದಲನ ಪ್ರಯತ್ನ ಅಂತ ಹೇಳ್ಬೋದು ಸ್ವಾಧ್ಯಾಯ ಟೀಮಿಂದು. ಸೊ ಇದನ್ನು ಹೆಚ್ಚಿಗೆ ಪ್ರೋತ್ಸಾಹಿಸಿ ಮತ್ತು ಇದರಿಂದ ಸಕ್ಸೀಡ್ ಆಗಿ ಅಂತ ಹೇಳ್ಬೋದು ಸರ್. ಎಸ್, ಈಗ ಕೊನೆಯದಾಗಿ ನಾಗೇಂದ್ರ ಸರ್ಗೆ ವಿಚಾರಿಸ್ತಾ ಇದ್ದೀನಿ, ಹೇಗೆ ಕಟ್ ಮಾಡೋಣ ಸರ್. ಕೊನೆಯದಾಗಿ ನಾಗೇಂದ್ರ ಸರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾಗೇಂದ್ರ ಸರ್, ಈಗ ಪರಶುರಾಮ್ ಸರ್ ಹೇಳಿದ್ರು, ರಘು ಸರ್ ಹೇಳಿದ್ರು, ನೀವಿದ್ದೀರಾ 3 ಜನ, ಜೊತೆಗೆ ದೀಪಾ ಮೇಡಮ್, ನೀವು ಇಷ್ಟೇ ಜನ ಟೀಮಾ ಅಥವಾ ಇನ್ಯಾರಾದ್ರೂ ಟೀಮಲ್ಲಿ ಇದ್ದಾರಾ? ಇನ್ನೂ ನಾವೆಲ್ಲ ಇಲ್ಲಿ ಒಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಅಂತ ಮುಂಚೆ ಹೇಳ್ದಂಗೆ ನಮ್ಮ ಜೊತೆ ಚಿಕ್ಕಪ್ಪ ನಾಯಕ್ ಅಂತ ಇನ್ನೊಬ್ರು ಇದ್ರು, ಆಮೇಲೆ ಜುವಾಲ ಮಂಜು ನಾಯಕ್ ಅಂತ ಇನ್ನೊಬ್ರು, ಅವರಿಬ್ರು ಕೂಡ ತಹಶೀಲ್ದಾರ್. ಆಮೇಲೆ ಚಿಕ್ಕಪ್ಪ ನಾಯಕ್ ಅವರು UPSC ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಒಟ್ಟಿಗೆ ಸ್ಟಡಿ ಮಾಡಿದ್ದೀವಿ. ಸೊ ಆಮೇಲೆ ಆಮೇಲೆ ಚಿಕ್ಕಪ್ಪ ನಾಯಕ್ ಅವ್ರದ್ದು KS 2nd ರ್ಯಾಂಕ್ ಅವ್ರದ್ದು ತಹಶೀಲ್ದಾರಲ್ಲಿ. ಸೊ ಹಂಗಾಗಿ ಒಟ್ಟಾರೆಯಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲನ್ನು, ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಒಂದು ಕೇಳ್ಕೊಬೋದು. ಅದರಿಂದ ಎಲ್ಲರೂ ಯಾರು ಈ KS ಅನ್ನ ಒಂದು ಬೆಟ್ಟದಂಥ ಕನಸನ್ನು ಕಾಣ್ತಾ ಇರ್ತಾರೆ, ಸೊ ಅವರು ಆ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಓಕೆ. ಎಸ್, ನೀವು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಭರವಸೆ ಕೊಡ್ತಾ ಇದ್ದೀರಿ ಸರ್. ಬಿಕಾಸ್ ಸ್ವಾಧ್ಯಾಯ ಬಗ್ಗೆ ನಾನು ನೋಡಿರೋದ್ರಿಂದ ಭರವಸೆ ಕೊಡ್ತಾ ಇದ್ದೀನಿ. ಎಷ್ಟು ನೀವು ಕಾನ್ಫಿಡೆನ್ಸಲ್ಲಿ ಇದರಿಂದ ಪ್ರಿಲಿಮ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಾಧ್ಯಾಯ ನೋಟ್ಸ್ ಕಡೆಯಿಂದ? ಮೇನ್ಸಲ್ಲಿ ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 60 to 75% ವೀಕ್ನೆ. ಓಕೆ, ಪ್ರಿಲಿಮ್ಸಲ್ಲಿ ನಮಗೆ ಸಾಕಾಗದೆ 55% ಇದ್ರೆ ಎನಫ್ ನಾವು ಮೇನ್ಸ್ ಕ್ವಾಲಿಫೈ ಆಗ್ತೀವಿ. ನೀವು 60+ ಅನ್ನ ನೋಟ್ಸ್ ಡೆಫಿನೆಟ್ಲಿ ವಿತ್ ಪ್ರೆಸೆಂಟ್ ನೋಟ್ಸ್ಗಳನ್ನು ಇವನ್ನೆಲ್ಲ ಕವರ್ ಅಪ್ ನೀವು ಟೆಸ್ಟ್ ಸೀರೀಸ್ ಅಲ್ಲಿ ಅದು ಆ್ಯಡ್ ಮಾಡ್ತೀವಿ ಕರೆಂಟ್ ಅಫೇರ್ಸ್. ಓಕೆ, ಮೇನ್ಸಲ್ಲಿ ಸರ್? ಮೇನ್ಸಲ್ಲಿ ಒಂದು 50 to 60% ಅಂತ ಡೆಫಿನೆಟ್ಲಿ ಬರುತ್ತೆ ಸರ್. ನಾವು ಆ ಒಂದು ನಿಟ್ಟಿನಲ್ಲಿ ನಾವು ರಿಸರ್ಚ್ ಮಾಡಿ ಅನಾಲಿಸಿಸ್ ಮಾಡಿ ನಾವು ಕ್ವಶನ್ಸ್ ತೆಗೆದುಕೊಳ್ಳೋದು ಸರ್. ಎಸ್, ಇಷ್ಟು ಭರವಸೆನ ಓಪನ್ ಪ್ಲಾಟ್ಫಾರ್ಮಲ್ಲಿ ಕೊಡ್ತಾರೆ ಅಂದರೆ ಜಸ್ಟ್ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ಲ. ಬಿಕಾಸ್ ದೇ ಆರ್ ನಾಟ್, ಅವ್ರೇನು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಅವರೆಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ತಮ್ಮ ನಾಲೆಡ್ಜನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಾಧ್ಯಾಯ ತಂಡದಿಂದ ಇಂಥ ಒಂದು ಅದ್ಭುತವಾದ ಕನ್ನಡದ ಎಜುಕೇಷನ್ ಇಂಡಸ್ಟ್ರಿಗೆ ಕೇವಲ ದುಡ್ಡು ಮಾಡೋಕ್ಕಾಗಿ ಬರ್ತಾರೆ ಅನ್ನೋದಕ್ಕಿಂತ ನಾಲೆಡ್ಜ್ ಶೇರ್ ಮಾಡೋಕ್ಕೆ ಬಂದಿರೋ ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎನಿ ಮೋರ್ ವರ್ಡ್ಸ್ ಸರ್? ಸರ್, ಸ್ವಾಧ್ಯಾಯ ಟೀಮು ಇನ್ನೂ ನೆಕ್ಸ್ಟ್ ಈಗ ವಾಟ್ ಎವರ್ ದ ಎವಾಲ್ವ್ ಆಗ್ತಿದೆ ಸರ್. ಏನು KPSC ಪ್ಯಾಟರ್ನ್ ಆಗಿರ್ಬೋದು, ಈ ಒಂದು ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಆಗಿರ್ಬೋದು, ಏನು ಎವಲ್ಯೂಷನ್ ಆಗ್ತಿದ್ದಿಲ್ಲ ಅದ್ರ ತಕ್ಕಂಗೆ ಅವರು ಅಪ್ಡೇಟೆಡ್ ಮಾಡ್ಕೊಂಡು ತಮ್ಮ ಒಂದು ಸ್ಟ್ರಾಟಜೀಸನ್ನು ಅಪ್ಡೇಟ್ ಮಾಡಿ ತುಂಬ ರಿಸರ್ಚ್ ಓರಿಯೆಂಟೆಡ್ ಆಗಿ ಮಾಡಿ ಇನ್ನೋವೇಟಿವ್ ಐಡಿಯಾಸ್ದಿಂದ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್, ಆ ಒಂದು ನಿಟ್ಟಿನಲ್ಲಿ ಡೆಫಿನೆಟ್ಲಿ ಅವರ ನಮ್ಮದು ಸ್ವಾಧ್ಯಾಯ ಟೀಮ್ ಮತ್ತು ಸ್ವಾಧ್ಯಾಯ ಅವ್ರ ಫೌಂಡರ್ ಕಮ್ ಈಗ ಮ್ಯಾನೇಜ್ಮೆಂಟ್ ಅವರೇ ಸರ್, ಡಾಕ್ಟರ್ ದೀಪಕ್ ಕಾಮತ್ ಅವರು. ಡೆಫಿನೆಟ್ಲಿ ಸಿ ಈಸ್ ನೌ ಹ್ಯಾಸ್ ಬಿಕಮ್ ಎ ಎಂಟರ್ಪ್ರನರ್ ಆ್ಯಂಡ್ ಅವರು ಈ ಒಂದು ನಿಟ್ಟಿನಲ್ಲಿ ಡೆಫಿನೆಟ್ಲಿ ಸಿ ವಿಲ್ ಗೋಯಿಂಗ್ ಟು ಸಾಲ್ವ್ ದ ಮೆನಿ ಪ್ರಾಬ್ಲಮ್ಸ್ ಆಫ್ ದ ಆಸ್ಪಿರೆಂಟ್ಸ್ ಸರ್. ಈ ಒಂದು ನಿಟ್ಟಿನಲ್ಲಿ ಅಷ್ಟು ನಾವು ಭರವಸೆ ಅಂತ ಆ್ಯಸ್ ಎ ಸ್ವಾಧ್ಯಾಯ ಟೀಮ್ ಮೆಂಬರ್ ಆಗಿ ನಾವು ಕೊಡ್ತಿದ್ದೀವಿ ಸರ್. ಕೊನೆಯದಾಗಿ ಹೇಳೋದೊಂದೇ, ಸೊ ಈ ಎಲ್ಲರೂ ಕನಸು ಕಾಣೋದು ತುಂಬ ಈಜಿ. ಕನಸನ್ನು ನನಸು ಮಾಡೋಕ್ಕೆ ಏನು ಪ್ರಯತ್ನ ಇರುತ್ತೆ ಆ ಪ್ರಯತ್ನ ಮಾಡ್ತಾ ಇರಬೇಕು. ಆ ಪ್ರಯತ್ನದಲ್ಲಿ ಈ ಸ್ವಾಧ್ಯಾಯ ತಂಡದವರು ಏನು ನೋಟ್ಸ್ ರೆಡಿ ಮಾಡಿದ್ದಾರೆ ಅದು ಆ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಸಲ ಈ ಸ್ವಾಧ್ಯಾಯ ನೋಟ್ಸನ್ನು ತಗೊಂಡು ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಕ್ವಾಲಿಟಿ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಅವ್ರ ಕನಸನ್ನು ನನಸು ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ. ಓಕೆ ಸರ್. ಮೂಲತಃ ಇವಾಗ ಮಾರ್ಕೆಟಲ್ಲಿ ಯಾವುದೇ ಒಂದು ಬೆಸ್ಟ್ ಮಟೀರಿಯಲ್ ಇದ್ರೂ ಸಹ ಫೈನಲಿ ಅವ್ರು ಏನು ಓದ್ತಾರೆ, ಎಷ್ಟು ಓದ್ತಾರೆ ಅನ್ನೋದ್ರ ಮೇಲೆ ಅವ್ರ ಸಕ್ಸಸ್ ಡಿಪೆಂಡ್ ಆಗುತ್ತೆ ಸರ್. ಆದ್ದರಿಂದ ನೀವು ನಿಮ್ಮ ಫೋಕಸನ್ನು ಓದೋದ್ರ ಕಡೆ ಇಟ್ಟು ಈ ಸಕ್ಸೀಡ್ ಕಡೆ ಮುಂದುವರಿಬೋದು. ಮತ್ತು ಒಂದು ಮಾತಿದೆ ಏನು ಅಂದರೆ, ಎನಿವನ್ ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಟೇಕ್ ಯುವರ್ ಡ್ರೀಮ್ಸ್ ಅವೇ ಫ್ರಮ್ ಯು ಅಂತ ಸರ್. ಅಂದರೆ ಯಾರು ನಿಮ್ಮ ಗುರಿನೇ, ಎಷ್ಟೋ ಜನದ ಗುರಿ ಒಂದೇ ಆಗಿರುತ್ತೆ, ಬಟ್ ಯಾರು ದಿನ ಆ ಗುರಿಯೆಡೆಗೆ
ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ನಿಮ್ಮ ಯಾರು ಒಂದು ದಿನ ಓದ್ಬಿಟ್ಟು 2 ದಿನ ಸುಮ್ಮನೆ ಇರೋದು ಹಂಗೆ ಮಾಡಿರ್ತಾರೋ ನಿಮ್ಮ ಗುರಿಯನ್ನು ಅವರು ಡೇ ಬೈ ಡೇ ಗ್ರ್ಯಾಬ್ ಮಾಡ್ಕೊತಾ ಇರ್ತಾರೆ. ಸೊ ಅದರಿಂದ ನೀವು ಸಕ್ಸಸ್ಫುಲ್ ಆಗೋದಕ್ಕೆ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಫೋಕಸ್ ಆಗಿರಿ ಮತ್ತು ಡಿಟರ್ಮಿನೆಂಟಾಗಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ಒಂದು ವೇದಿಕೆಯಲ್ಲಿ 3 ಜನ ತಹಶೀಲ್ದಾರ್ನ ಕೂರಿಸೋದು ಅಂದರೆ ಸಣ್ಣ ಟಾಸ್ಕ್ ಅಲ್ಲ, ಅದು ಸಾಧನದ ನಿಮ್ಮಿಂದಾಗಿ ಸಾಧ್ಯ ಆಗಿದೆ. ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದರೆ, ಎಲ್ಲರೂ ಬಂದಿದ್ದಾರೆ, ಅದ್ಭುತವಾದ ನೋಟ್ಸ್ ಇದೆ, ಟೆಸ್ಟ್ ಸೀರೀಸ್ ಇದೆ. ನಾನು ಭರವಸೆ ಕೊಡ್ತಾ ಇದ್ದೀನಿ, ಕಡಿಮೆ ಪ್ರೈಸಲ್ಲಿ ಕೂಡ ಇದೆ. ಬಿಕಾಸ್ ಆ ಟೆಕ್ನಿಕಲ್ ವರ್ಕಿಗಾಗಿ ಬಳಸಿರೋಂಥದ್ದು. ಮತ್ತು ಟೆಕ್ನಿಕಲಿ ಟೀಮ್ ಭರವಸೆ ಕೊಡ್ತಾ ಇದೆ, ನಿಮಗೇನು ತಾಂತ್ರಿಕವಾಗಿ ಸಮಸ್ಯೆ ಆಗದಂತೆ ನಡೆಸ್ಕೊಂಡು ಹೋಗ್ತಾರೆ ಅಂತ. ಮತ್ತು ಹೆಲ್ಪ್ಲೈನ್ ಇರುತ್ತೆ, ಅದ್ರ ಮೂಲಕ ಸಹಾಯ ಪಡೀರಿ ಅಂತ ಹೇಳ್ತಾ ಸ್ವಾಧ್ಯಾಯನ ಬಳಸಿಕೊಂಡು ಸ್ವಾಧ್ಯಾಯ ಮಾಡಿ ಸಕ್ಸಸ್ ಕಾಣಿ ಅಂತ ಹಾರೈಸ್ತೀವಿ. ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಹೊಸ ವರ್ಷ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.